ಹಾಯ್ ಚಾಂಪಿಯನ್ಸ್, ನಾನು ನಿಮ್ಮ ಮ್ಯಾಥ್ಸ್ ಗುರು ಡಾಕ್ಟರ್ ಗುರುರಾಜ್ ಬುಲ್ಬುಲೆ, ಮ್ಯಾಥ್ಸ್ ಗುರು ವಿದ್ಯಾನಗರ ಹುಬ್ಬಳ್ಳಿಯಿಂದ ನಿಮ್ಮೊಟ್ಟಿಗೆ ಈಗ ಸಾಧನಾ ಯೂಟ್ಯೂಬ್ ಚಾನಲಲ್ಲೇ ಬನ್ನಿ ಸ್ನೇಹಿತರ. ಸೈಕಾಲಜಿಯ ಮತ್ತೊಂದು ಪಾಠದ ಜೊತೆಗೆ ನಾನು ನಿಮ್ಮೊಟ್ಟಿಗಿದ್ದೇನೆ. ಶಿಕ್ಷಕರ ನೇಮಕಾತಿ ಆಕಾಂಕ್ಷಿಗಳಿಗಾಗಿ ಡಿ.ಎಡ್ ಆಗಿರಲಿ, ಬಿ.ಎಡ್ ಆಗಿರಲಿ, ಟಿ.ಇ.ಟಿ ಪರೀಕ್ಷೆ ತಯಾರಿ ಮಾಡ್ತಾ ಇರಲಿ, ಸಿ.ಟಿ.ಟಿ ಪರೀಕ್ಷೆಗೋಸ್ಕರ ಸಿದ್ಧತೆ ಮಾಡ್ಕೊಳ್ತಿರಲಿ, P.S.T.R ಇರಲಿ, G.P.S.T.R ಇರಲಿ, H.S.T.R ಇರಲಿ, ಅಥವಾ ಕೇಂದ್ರ ಸರ್ಕಾರ ನಡೆಸುವಂಥ ವಿಭಿನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಶಿಕ್ಷಕರ ನೇಮಕಾತಿಯಾಗಿ ಹೊರಟಿರುವಂಥ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್, ಕೇಂದ್ರೀಯ ವಿದ್ಯಾಲಯ ಸಂಘಟನೆ, ನವೋದಯ ವಿದ್ಯಾಲಯ ಸಂಘಟನೆ, ಡೆಲ್ಲಿ ಸಬಾರ್ಡಿನೇಟ್ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಥವಾ ಆರ್ಮಿ ವೆಲ್ಫೇರ್ ಎಜುಕೇಷನ್ ಸೊಸೈಟಿ ಮೂಲಕ ನಡೆಯುವಂಥ ಹಲವಾರು ವಿಭಿನ್ನ ಪರೀಕ್ಷೆಗಳಲ್ಲೇ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಗೆ ಪೂರಕವಾಗಿರುವಂಥ ಒಂದು ಪಾಠ, ಒಂದು ಪಠ್ಯ, ಒಂದು ವಿಶೇಷವಾದ ಪಾಠ ವಿಕಾಸ, ಡೆವಲಪ್ಮೆಂಟ್, ಬೆಳವಣಿಗೆ ಮತ್ತು ವಿಕಾಸ ಅನ್ನುವಂಥ ವಿಭಿನ್ನವಾದ ಪಾಠದಲ್ಲೇ ನಮಗೆ ವಿಕಾಸದ ತತ್ವಗಳ ಕುರಿತಾಗಿ ಈ ಮೊದಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೇ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಕೇಳ್ಬೋದು, ಹೇಗೆಲ್ಲ ಪ್ರಶ್ನಿಸ್ತಾರೆ ಅನ್ನೋದನ್ನ ನೋಡ್ತಾ ಬರೋಣ ಸ್ನೇಹಿತರ. ಹಿಯರ್ ವಿ ಹ್ಯಾವ್ ವಿಭಿನ್ನ ವಿಕಾಸದ ತತ್ವಗಳಿದ್ದು ಅದರಲ್ಲಿ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ. ಕನ್ನಡದಲ್ಲಿ ಒಂದು ಮಾತು ಬರ್ತದೆ, ಯಾವತ್ತೋ ವಿಕಾಸ ಗರ್ಭದಿಂದ ಗೋರಿಯವರೆಗಂತ. ಫಾರ್ ಎಕ್ಸಾಂಪಲ್, ಈ ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತಾಗಿ ಆಗುವ ಚರ್ಚೆಗಳಲ್ಲೇ ಅಥವಾ ವಿಭಿನ್ನ ಕಥೆಗಳ, ಮಹಾಭಾರತದ ಒಂದು ಕಥೆಯಲ್ಲೇ ಅಭಿಮನ್ಯು ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹ ಭೇದಿಸುವುದರ ಕುರಿತಾಗಿ ಅಧ್ಯಯನ ನಡೆಸಿದ್ರಂತೆ. ಸೊ ಗರ್ಭದಿಂದಲೇ ವಿಕಾಸ ಶುರುವಾಗಿತ್ತು. ಹಾಗಂಥೇಳಿ ಕುರುಕ್ಷೇತ್ರಕ್ಕೇನೋ ಹೋದರು, ಅಲ್ಲಿವರೆಗೂ ಅವರೇನೋ ಶಸ್ತ್ರಾಭ್ಯಾಸ ಮಾಡೋದನ್ನು ನಿಲ್ಲಿಸಿರಲಿಲ್ಲ. ಯಾಕಂದರೆ ವಿಕಾಸ ಅದೊಂದು ನಿರಂತರ ಪ್ರಕ್ರಿಯೆ. ಅಲ್ಲಿ ಹೋಗಿ ಆದ ನಂತರ ಹೊಸದನ್ನು ಮತ್ತೆ ಕಲಿತಾರೆ, ಅವ್ರನ್ನ ಆಚೆ ಬರಲಿಕ್ಕೆ ಆಗೋದಿಲ್ಲ. ಅದನ್ನು ಗಮನಿಸ್ಕೊಂಡು ಪಾಂಡವರು ಮತ್ತೆ ಹೊಸದನ್ನು ಕಲಿತರು ಅಂತ ಕೂಡ ನಾವು ನೋಡ್ತೀವಿ. ಮುಂದಿನ ಯುದ್ಧದ ಒಂದು ಜರ್ನಿ ಹೇಗಿರಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ತಾರೆ. ಹಾಗೆ ವಿಕಾಸ ಗರ್ಭದಿಂದ ಗೋರಿವರೆಗೆ ಅಂತ ಹೇಳಿದ್ರೆ ಜೀವನದುದ್ದಕ್ಕೂ ನಮ್ಮ ಕಲಿಕೆ ನಿರಂತರವಾಗಿ ನಡೀತಾ ಇರ್ತದೆ. ನಿಮ್ಮೊಟ್ಟಿಗೆ ನಾವು ಕೂಡ ಸೈಕಾಲಜಿಯನ್ನು ಕಲಿಯೋ ಪ್ರಯತ್ನವೇ ಈ ಪುಟ್ಟದಾದ ವಿಡಿಯೋ ಅಂತ ಹೇಳ್ತಾ, ಮುಂದಿನ ತತ್ವ, ಪ್ರಮುಖವಾದ ತತ್ವ, ಬಹಳಷ್ಟು ಪರೀಕ್ಷೆಗಳಲ್ಲೇ ಸಾಕಷ್ಟು ಪ್ರಶ್ನೆಗಳಿಂದ ಕೂಡಿರುವಂಥ ತತ್ವ, ವಿಕಾಸದ ದಿಕ್ಕನ್ನು ಸ್ಪಷ್ಟಪಡಿಸುವಂಥ ತತ್ವ. ಈ ತತ್ವ ಎರಡು ಉಪತತ್ವಗಳಾಗಿ ಮತ್ತೆ ಭಾಗಗೊಂಡಿರೋದನ್ನು ನೋಡ್ತೇವೆ. ಸೆಫಾಲೋ ಕೌಡಲ್ ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಸಿಮೋ ಡಿಸ್ಟಲ್ ಪ್ರಿನ್ಸಿಪಲ್. ಇದು ವಿಕಾಸದ ದಿಕ್ಕನ್ನು ಪ್ರತಿನಿಧಿಸ್ತದೆ. ಸೆಫಾಲೋ ಕೌಡಲ್, ಸೆಫಾಲೋ ಅಂತ ಹೇಳಿದ್ರೆ ಶಿರ ಅಂತ ಅರ್ಥ, ಕೌಡಲ್ ಅಂತ ಹೇಳಿದ್ರೆ ಪಾದ ಅಂತ ಅರ್ಥ. ವಿಕಾಸ ತಲೆಯಿಂದ ಶುರುವಾಗಿ ಪಾದದವರೆಗೆ. ಸಾಮಾನ್ಯವಾಗಿ ಮಗುವಿನ ಕುತ್ತಿಗೆ ಫಸ್ಟ್ ನಿಂತ್ಕೊಳ್ಬೇಕು, ಗೋಣ್ ನಿಲ್ಲುವುದು ಅಂತ ಹೇಳ್ತೀವಿ ನಾವು ಹಳ್ಳಿ ಭಾಷೆ ಒಳಗೆ. ಅದಾದ ಕೂಡಲೇ ನಿಧಾನವಾಗಿ ಪಾದದ ಕಡೆಗೆ, ಗೋಣ್ ನಿಂತ ಮೇಲೆ ಹೊಟ್ಟೆಯ ಭಾಗ ತೆವಳೋದನ್ನು ಶುರು ಮಾಡ್ತದೆ. ಅದಾದಮೇಲೆ ಕಾಲನ್ನಿಟ್ಟುಕೊಂಡು ಕೂತ್ಕೊಳ್ಳಿ ಪ್ರಯತ್ನ ಮಾಡ್ತದೆ, ಈ ಹೊಟ್ಟೆ ಭಾಗವನ್ನು ಮೇಲೆ ಕೆಬಿಸ್ತದೆ. ನಂತರ ಕಾಲುಗಳ ಮೇಲೆ ನಿಲ್ಲೋದನ್ನು ಕಡಿತದೆ. ಇದನ್ನು ಶಿರಪಾದಾಭಿಮುಖ ತತ್ವ ಅಂತ. ಸಮೀಪಸ್ಥ, ದೂರಸ್ಥ ಅಂದರೆ ವಿಕಾಸವು ಕೇಂದ್ರದಿಂದ ಬಾಹ್ಯ ಭಾಗದ ಕಡೆಗೆ ಹೋಗ್ತದೆ ಅನ್ನೋದನ್ನು ಗಮನಿಸ್ತೀವಿ. ಸರ್, ಇಷ್ಟು ಥಿಯರಿನ ನಾವು ಆಲ್ರೆಡಿ ಕಲ್ತಿದ್ದೀವಿ ಸರ್, ನಮಗೆ ಪ್ರಾಕ್ಟಿಕಲ್ ಆಗಿ ಏನಾದ್ರು ಹೇಳ್ಕೊಡಿ ಸರ್. ಇಲ್ಲೊಂದು ವಿಭಿನ್ನವಾದ ವಿಡಿಯೋ ಇದೆ. ಮಗುವಿನ ವಿಕಾಸ ತಲೆಯಿಂದ ಶುರುವಾಗಿ ಮೇನ್ ಪಾರ್ಟ್ ಆಫ್ ದ ಬಾಡಿ ನಿಧಾನವಾಗಿ ಪಾದಗಳ ಕಡೆಗೆ ಹೇಗೆ ಸಾಕ್ತದೆ ಅನ್ನೋದನ್ನ ಶಿರಪಾದಾಭಿಮುಖ ಸೆಫಾಲೋ ಕೌಡಲ್ ಸೀಕ್ವೆನ್ಸ್ನ ಮೂಲಕ ನೋಡ್ಕೊಳ್ಳೋಣ. ಈ ವಿಡಿಯೋ ನೋಡ್ಕೊಳ್ಳಿ. ಫಸ್ಟ್ ಕುತ್ತಿಗೆ ನಿಂತ್ಕೊಳ್ಬೇಕು, ನಿಧಾನವಾಗಿ ಹೊಟ್ಟೆ ಮೇಲೆ ಭಾರ ಹಾಕ್ತದೆ, ಅಲ್ಲಿಂದ ಕಾಲಿನ ಮೇಲೆ ನಿಂತ್ಕೊಳ್ಳುವಂಥ ಪ್ರಯತ್ನ ಮಾಡ್ತದೆ. ಇನ್ನೊಂದು ಸಾರಿ ನೋಡ್ಕೊಳ್ಳೋಣ ಈ ಪ್ರಿನ್ಸಿಪಲ್ನ. ಎಸ್, ಹಿಯರ್ ವಿ ಹ್ಯಾವ್ ಮೊದಲಿಗೆ ತಲೆ, ರುಂಡ, ಅಲ್ಲಿಂದ ದೇಹದ ಭಾಗ, ನಂತರ ಪಾದದ ಕಡೆಗೆ ಬರ್ತದೆ. ಇದನ್ನೇ ಶಿರಪಾದಾಭಿಮುಖ ವಿಕಾಸದ ತತ್ವ ಎಂದು ಕರೆಯಲಾಗ್ತದೆ ಸ್ನೇಹಿತರೆ. ಇನ್ನೊಂದು ಬರ್ತದೆ ಸಮೀಪಸ್ಥ, ದೂರಸ್ಥ ತತ್ವ ಅಥವಾ ಪ್ರಾಕ್ಸಿಮೋ ಡಿಸ್ಟಲ್ ಅಂತ ಅರ್ಥ. ಪ್ರಾಕ್ಸಿಮಾ ಅಂತ ಹೇಳಿದ್ರೆ ಕೇಂದ್ರ ಅಂತ ಅರ್ಥ. ಕೇಂದ್ರದಿಂದ ಬಾಹ್ಯದ ಕಡೆಗೆ ಈ ವಿಕಾಸದ ದಿಕ್ಕು ಸಾಗುವುದನ್ನ ನಾವು ಪ್ರಾಕ್ಸಿಮೋ ಡಿಸ್ಟಲ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯಾವತ್ತು ಮನುಷ್ಯನ ಹಲ್ಲು ಮೊದಲಿಗೆ ಮಧ್ಯದ ಹಲ್ಲು ಡೆವಲಪ್ ಆಗ್ತದೆ, ಅದಾದಮೇಲೆ ಅಂಚಿನ ಹಲ್ಲುಗಳು, ಅದರಲ್ಲೂ ಮಧ್ಯಕ್ಕೆ ಹೇಗೆ ಗೊತ್ತಾ ಪುಟ, ಹಾಲು ಹಲ್ಲುಗಳ ಉತ್ಪಾದನೆ ಆಗ್ತದೆ. ಮಿಲ್ಕ್ ಡೆಂಟಿಷನ್ ಅಂತ ಹೇಳ್ತೀವಿ ನಾವು. ಇಟ್ಸ್ ನಾಟ್ ಪರ್ಮನೆಂಟ್. ಹಾಲು ಹಲ್ಲುಗಳ ಉತ್ಪಾದನೆಯಾಗಿ ಬರ್ತಾ ಬರ್ತಾ ದೌಡೆ ಹಲ್ಲುಗಳು ಕಾಣಿಸ್ಕೊಳ್ತದೆ. ಅದಾದ ನಂತರ ಫಸ್ಟಿಗೆ ಬೀಳೋ ಹಲ್ಲುಗಳು ಹಾಲು ಹಲ್ಲುಗಳು, ಅಂದರೆ ಮಧ್ಯದ ಹಲ್ಲುಗಳೇ ಬೀಳ್ತವೆ. ಅಲ್ಲೇ ನಮಗೆ ಪರ್ಮನೆಂಟ್ ಟೀತ್ ಸ್ಟಾರ್ಟ್ ಆಗ್ತದೆ. ಬರ್ತಾ ಬರ್ತಾ ಎಲ್ಲ ಕಡೆ ಪರ್ಮನೆಂಟ್ ಟೀತು, ದೌಡೆ ಹಲ್ಲುಗಳು, ಕೋರೆ ಹಲ್ಲುಗಳು ಎಸ್ಟಾಬ್ಲಿಷ್ ಆಗ್ತಾ ಬರೋದನ್ನು ನಾವು ಗಮನಿಸ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಸೈಂಟಿಫಿಕಲಿ ಇಫ್ ಯು ವಿಜುವಲೈಸ್, ದಿಸ್ ಇಸ್ ದಿ ಬಕಲ್ ಕ್ಯಾವಿಟಿ. ಸರಿನಾ? ಇಲ್ಲಿ ನಮಗೆ ದ ಒರಿಜಿನೇಷನ್ ಆಫ್ ಟೀತ್. ಒಂದ್ಸರಿ ಈ ವಿಡಿಯೋ ನೋಡ್ಕೊಳ್ಳಿ, ವಿಜುವಲೈಸ್ ದಿಸ್. ಮಧ್ಯದ ಹಲ್ಲು ಮೊದಲಿಗೆ ಬಂತು, ಅದಾದ್ಮೇಲೆ ಆ ಕಡೆ ಈ ಕಡೆ ಎಡಬಲ ಬದಿಗೆ 8 ರಿಂದ 13ನೇ ತಿಂಗಳ ಅವಧಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ 13 ರಿಂದ 22ನೇ ತಿಂಗಳನ್ನಷ್ಟೊತ್ತಿಗೆ ಎರಡೂ ಬದಿಗೆ ಹಲ್ಲುಗಳ ಉತ್ಪಾದನೆ. ಸದ್ಯ ನಾವಿನ್ನು ಮಿಲ್ಕ್ ಡೆಂಟಿಷನ್ ಅಲ್ಲಿ ಇದ್ದೀವಿ, ಹಾಲು ಹಲ್ಲುಗಳಲ್ಲಿದ್ದೀವಿ. 25 ರಿಂದ 33ನೇ ತಿಂಗಳಿಗೆ ಮತ್ತೆ ಆಡ್ ಆನ್ ಆಗ್ತಾ ಇದಾವೆ ಹಲ್ಲುಗಳು.
ಒಟ್ಟಿಗೆ 32 ಒಂದೇ ಸಾರಿ ಸೃಷ್ಟಿಯಾಗೋದಲ್ಲ ಪುಟ. 6 ರಿಂದ 8 ವರ್ಷಕ್ಕೆ ಮಧ್ಯದ ಹಲ್ಲು ಒಂದು ಬಿದ್ದೋಯ್ತು ಅಂದ್ರೆ ಹಲ್ಲುಗಳು ಬಿದ್ದೋದ್ವು. ಅದರ ಬದಲಿಗೆ ಶಾಶ್ವತ ಹಲ್ಲುಗಳ ಪರ್ಮನೆಂಟ್ ಟೀತ್ ವಿ ಗಾಟ್. ಹಾಗಾರ ಸೈಕಾಲಜಿ ಇಸ್ ಎ ಸೈನ್ಸ್ ಅನ್ಲಿಕ್ಕೆ ಒಂದು ಪ್ರೂಫ್ ಸಿಕ್ತು ಅನ್ಕೊಳ್ತೇನೆ ನಾನು. ಆಮ್ ಐ ರೈಟ್? ಇನ್ನಷ್ಟು ಚರ್ಚೆ ಮಾಡೋಣ, ಮತ್ತಷ್ಟು ಚರ್ಚೆ ಮಾಡೋಣ. ವಿಕಾಸ ಒಂದು ನಿರಂತರ ಪ್ರಕ್ರಿಯೆ ಆಗಿದೆ, ಗರ್ಭದಿಂದ ಗೋರಿಯವರೆಗಿನ ಪ್ರಕ್ರಿಯೆ ಆಗಿದೆ. ಇಟ್ಸ್ ಆಲ್ವೇಸ್ ಕಂಟಿನ್ಯೂಯಸ್ ಅಂತ ಹೇಳುವಂತ ಈ ಹೇಳಿಕೆ, ಈ ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಬಹುಶಃ ಆ ಹೇಳಿಕೆಯಲ್ಲೇ ಉತ್ತರ ಕೊಟ್ವಿ ಅಂತ ಹೇಳ್ಕೊಳ್ತೇನೆ ನಾನು. ಇದೊಂದು ನಿರಂತರವಾಗಿರುವಂಥ ಪ್ರಕ್ರಿಯೆ, ನೆವರ್ ಎಂಡಿಂಗ್ ಪ್ರೋಸೆಸ್. ಮನುಷ್ಯನ ಎತ್ತರಕ್ಕೆ ಒಂದು ಲಿಮಿಟೇಷನ್ ಇದೆ. 16 ವರ್ಷ, 18 ವರ್ಷ, 20, 21 ವರ್ಷ ಆ ಹೈಟ್ ರೀಚ್ ಆದ ತಕ್ಷಣ ಅವ್ನು ಫರ್ದರ್ ಹೈಟ್ ಆಗೋದಿಲ್ಲ. ಆದರೆ ಆ ತಲೆಯಲ್ಲಿರುವ ಆಲೋಚನೆಗಳು ಬದಲಾಗ್ತಾ ಹೋಗ್ತದೆ. ಹೈಟ್ ರೀಚ್ ಆಗೋದಿದೆಯಲ್ಲ, ಅದು ಗ್ರೋತ್, ಅದು ಎಸ್, ಆದರೆ ಅದು ಬೆಳವಣಿಗೆ ಅದು. ಆದರೆ ಆ ತಲೆ ಒಳಗಡೆ ಹೊಸ ಆಲೋಚನೆಗಳು, ಅದು ವಿಕಾಸ. ಆ ವಿಕಾಸ ನಿರಂತರವಾಗಿ ನಡೀತಾ ಇರ್ತದೆ. ನಾವು ಕೂತಾಗ, ನಿಂತಾಗ, ಎದ್ದಾಗ, ಬಿದ್ದಾಗ, ಮಲ್ಕೊಂಡು ಪ್ರತಿ ಹಂತದಲ್ಲೂ ವಿಕಾಸ ನಡೀತಾ ಇರ್ತದೆ. ಸೇ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಚಿಚೋರೆ ಅಂತ ಮೂವಿ ಇದೆ, ಗಮನಿಸಿದಿರಿ ಅನ್ಕೊಳ್ತೇನೆ. ಆ ಮಗು ಮೇಲಿಂದ ಬಿದ್ದ, ಅವನಿಗೆ ಕೈಕಾಲು ಮುರಿದು ಹೋಗಿರ್ತದೆ, ಹಾಸ್ಪಿಟಲ್ ಬೆಡ್ ಮೇಲೆ ಇರ್ತಾನೆ. ಅವನ ತಂದೆ ತನ್ನ ಕಾಲೇಜಿನ ಕಥೆಯೊಂದನ್ನು ಹೇಳ್ತಾನೆ. ಡಾಕ್ಟರ್ ಹೇಳ್ತಾರೆ ಬೇಗ ಆಪರೇಷನ್ ಮಾಡಬೇಕು ಅಂತ ಹೇಳಿ, ಬಟ್ ತಂದೆ ಒಪ್ಪೋದಿಲ್ಲ. ಸರ್ ನನಗೆ 5 ನಿಮಿಷ ಕೊಡಿ ಸರ್, 5 ನಿಮಿಷ ನಾನು ಅವ್ನಿಗೆ ಏನೋ ಒಂದು ಸ್ಟೋರಿ ಹೇಳಬೇಕು, ಆ ಸ್ಟೋರಿ ಅಂತ್ಯವನ್ನು ನಾನು ಹೇಳಲೇಬೇಕು ಅಂತ ಹೇಳಿ ಸುಪ್ತ ಪ್ರಜ್ಞಾವಸ್ಥೆಯಲ್ಲಿ ಇದ್ದಾಗ, ಅನ್ಕಾನ್ಷಿಯಸ್ ಅಲ್ಲಿದ್ದಾಗ, ಸಬ್ ಕಾನ್ಷಿಯಸ್ ಅಲ್ಲಿದ್ದಾಗ, ಸೂಪರ್ ಕಾನ್ಷಿಯಸ್ ಅಲ್ಲಿದ್ದಾಗ, ಕಾನ್ಷಿಯಸ್ ಅಲ್ಲಿದ್ದಾಗ ನಿರಂತರವಾಗಿ ಮೈಂಡ್ ಕೆಲಸ ಮಾಡ್ತಾ ಇರ್ತದೆ, ವಿಕಾಸ ನಡೀತಾನೆ ಇರ್ತದೆ. ನಾವೆಲ್ಲ ಅನ್ಕೊಂಡಿದೀವಿ ಆತನಿಗೆ ಪ್ರಜ್ಞೆ ಇಲ್ಲ ಅಂತ ಹೇಳಿ. ಪ್ರಜ್ಞೆ ಇಲ್ಲದ ಸಂದರ್ಭದಲ್ಲೂ ಆ ಮಗು ಕತೆ ಕೇಳಿ ಕತೆಗೆ ರೆಸ್ಪಾಂಡ್ ಮಾಡ್ತಾ ಇರ್ತದೆ. ನೋಡಿ, ಬಹಳಷ್ಟು ಮೂವಿಗಳಲ್ಲಿ ನೋಡಿರ್ತೀರಿ ನಾವು ಇದನ್ನ. ಹಾಗಾದ್ರೆ ಸೊ ವಿಕಾಸ ಅನ್ನುವಂಥದ್ದು ಇದೊಂದು ನಿರಂತರ ಪ್ರಕ್ರಿಯೆ ಅನ್ಲಿಕ್ಕೆ ಇದೊಂದು ಅದ್ಭುತ ಕೋರಿಲೇಷನ್ ಅನ್ಬೋದು ನಾವು. ಇವುಗಳಲ್ಲಿ ಯಾವುದು ವಿಕಾಸದ ತತ್ವವಾಗಿದೆ? ಪುಟ ನಾವಿಲ್ಲೇ ವಿಭಿನ್ನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀವಿ. ಇವೇ ಪ್ರಶ್ನೆಗಳಲ್ಲಿ ಬಹಳಷ್ಟು ಪ್ರಶ್ನೆಗಳು ರಾಜ್ಯ ಮಟ್ಟದ TET CETಗೂ ಕೂಡ ರೀಅಪಿಯರ್ ಆಗಿರೋದನ್ನು ಗಮನಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ, ಇವುಗಳಲ್ಲಿ ಯಾವುದು ವಿಕಾಸದ ತತ್ವ ಪುಟ? ವಿಕಾಸ ಎಲ್ಲರಲ್ಲಿ ಒಂದೇ ಗತಿಯಲ್ಲಿ ಇರೋದಿಲ್ಲ. ಕೆಲವು ಮಗು ಬೇಗವಾಗಿ ಬೆಳೀತದೆ, ಕೆಲವು ಮಗು ನಿಧಾನವಾಗಿ ಬೆಳೀತದೆ. ಅಫ್ಕೋರ್ಸ್ ವಿಕಾಸ ಯಾವಾಗಲೂ ಸರಳ ರೇಖೀಯವಾಗಿರ್ತದೆ, ಖಂಡಿತ ತಪ್ಪು. ಅದು ಸ್ಪೈರಲ್ ಆಗಿರ್ತದೆ, ಹೌದು ಇಲ್ಲ ಹೇಳಿ? ಸುರುಳಿ ಆಕಾರದಲ್ಲಿರ್ತದೆ. ವಿಕಾಸವು ಅನಿರಂತರ ಅಲ್ಲ ರೀ, ನಿರಂತರ ಪ್ರಕ್ರಿಯೆದು. ಇದು ಕೂಡ ತಪ್ಪೇ. ವಿಕಾಸದ ಎಲ್ಲ ಪ್ರಕ್ರಿಯೆಗಳು ಸಹ ಸಂಬಂಧಿತವಲ್ಲ. ಇಲ್ಲ ರೀ, ದೇ ಆರ್ ಕೋರಿಲೇಟೆಡ್. ನಾವು ಸಮಾಜದಲ್ಲಿ ಹೇಗಿದ್ದೀವಿ, ನಮ್ಮ ವಿಕಾಸದ ಮೇಲೆ ಪ್ರಭಾವ ಬೀರ್ತದೆ. ನಾವು ಅಂತರಂಗದಲ್ಲಿ ಹೇಗಿದ್ದೀವಿ, ನಮ್ಮ ವಿಕಾಸದ ಮೇಲೆ ಪ್ರಭಾವ ಬೀರ್ತದೆ. ನಮ್ಮ ಪರಿಸರ ಹೇಗಿದೆ, ನಮ್ಮ ವಿಕಾಸದ ಮೇಲೆ ಪ್ರಭಾವ ಬೀರ್ತದೆ. ನಮ್ಮ ಆನುವಂಶಿಕ ಗುಣಲಕ್ಷಣಗಳು ಹೇಗಿದ್ದಾವೆ, ನಮ್ಮ ವಿಕಾಸದ ಮೇಲೆ ಪ್ರಭಾವ ಬೀರ್ತದೆ. ಹೀಗಾಗಿ ಸಹ ಸಂಬಂಧಿತವಲ್ಲ ಎಂಬ ಹೇಳಿಕೆಯೂ ಕೂಡ ತಪ್ಪು ಪುಟ. ವಿಕಾಸ ಎಲ್ಲರಲ್ಲಿಯೂ ಒಂದೇ ಗತಿ ಇರುವುದಿಲ್ಲ, ವಿಭಿನ್ನ ವ್ಯಕ್ತಿಗಳಲ್ಲಿ ವಿಭಿನ್ನವಾಗಿರ್ತದೆ ಅನ್ನೋದನ್ನ ಗಮನಿಸ್ತೀವಿ. ಫಾರ್ ಎಕ್ಸಾಂಪಲ್, ಎಲ್ಲ ಗಿಡಮರಿಗಳಿಗೆ, ಸಸ್ಯಗಳಿಗೆ, ಬೀಜಗಳಿಗೆ ಒಂದೇ ಬಿಸಿಲು, ಒಂದೇ ಗಾಳಿ, ಒಂದೇ ನೀರು, ಒಂದೇ ಮಣ್ಣು ಕೊಟ್ಟಾಗ ಅವುಗಳ ವಿಕಾಸದ ಹಾದಿಯಲ್ಲಿ ಬದಲಾವಣೆ ನೋಡಿ. ಒಂದು ಎತ್ತರಕ್ಕಿದೆ, ಒಂದು ಕುಳ್ಳಕ್ಕಿದೆ, ಒಂದು ದಪ್ಪಕ್ಕಿದೆ, ಒಂದು ಸಣ್ಣಕ್ಕಿದೆ. ಆಮ್ ಐ ರೈಟ್? ಇದೇ ಮಾದರಿಯಲ್ಲಿ ಮನುಷ್ಯರಲ್ಲಿಯೂ ಕೂಡ ಎಲ್ಲರಲ್ಲಿ ವಿಕಾಸ. ಕೆಲವು ವ್ಯಕ್ತಿಗಳಿಗೆ ಬೇಗನೆ ತಲೆ ಕೂದಲು ಬೆಳಗಾಗಿರ್ಬೋದು, ತಲೆಯಲ್ಲಿರೋ ಕೂದಲೆಲ್ಲ ಹೊರಟು ಹೋಗಿರ್ಬೋದು. ಎಸ್, ಇಟ್ ಡಿಪೆಂಡ್ಸ್, ಇಟ್ ಡಿಫರ್ಸ್. ಹೌದು ಇಲ್ಲ ನೋಡಿ? ಮಕ್ಕಳಲ್ಲಿ ವಿಕಾಸದ ಒಂದು ಅಥವಾ ಬೆಳವಣಿಗೆಯ ದರ ಫಾಸ್ಟ್ ಆಗಿರ್ತದೆ. ಆ ನಿಟ್ಟಿನಲ್ಲಿ ಎಲ್ಲರಲ್ಲಿಯೂ ವಿಕಾಸ ಒಂದೇ ದರದಲ್ಲಿ ಇರೋದಿಲ್ಲ ಅನ್ನೋ ಹೇಳಿಕೆ ಸರಿಯಾಗಿದೆ ಎಂದರ್ಥ. ವಿಕಾಸವು ಯಾವ ದಿಕ್ಕಿನಿಂದ ಯಾವ ದಿಕ್ಕಿನ ಕಡೆಗೆ ಸಾಗ್ತದೆ? ಯಾವತ್ತು ವಿಕಾಸವು ಸಾಮಾನ್ಯದಿಂದ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಸಾಗ್ತದೆ. ರಿಮೋಟ್ ಹಿಡ್ಕೊಂಡಾಗ ಆ ಕಡೆ ಈ ಕಡೆ ಎಲ್ಲ ಒಂದು ಕಡೆ, ಆಮೇಲೆ ವಾಪಸ್ TV ಇದ್ದ ಕಡೆಗೆ ರಿಮೋಟ್ ಹಿಡಿಬೇಕು ಅನ್ನೋದನ್ನ ಮಗು ಅರ್ಥ ಮಾಡ್ಕೊಳ್ಳುತ್ತೆ ನೋಡಿ. ಅದನ್ನೇ ನಾವು ಸಾಮಾನ್ಯದಿಂದ ನಿರ್ದಿಷ್ಟತೆ ಕಡೆಗೆ ಅಂತ ಹೇಳ್ತೇವೆ. ಆಮ್ ಐ ರೈಟ್? ಸಿಮಿಲರ್ಲಿ, ವಾಟ್ ನೆಕ್ಸ್ಟ್? ಇವುಗಳಲ್ಲಿ ಯಾವುದು ವಿಕಾಸದ ತತ್ವ ಅಲ್ಲ. ವಿಕಾಸ ಕ್ರಮಾನುಗತವಾಗಿರ್ತದೆ. ಏನು ಸರ್ ಹಿಂಗಂದ್ರೆ, ಫಸ್ಟ್ ಮಗು ಕೂತ್ಕೊಳ್ಳೋದನ್ನು ಕಲಿತದೆ, ಅದಾದ್ಮೇಲೆ ನಿಂತ್ಕೊಳ್ಳೋದನ್ನು ಕಲಿತದೆ, ಅದಾದ್ಮೇಲೆ ನಡೆಯೋದನ್ನು ಕಲಿತದೆ, ನಂತರ ಓಡ್ಲಿಕ್ಕೆ ಶುರು ಮಾಡ್ತದೆ. ಇನ್ನು ಒಮ್ಮೆಲೆ ಫಸ್ಟು ಓಡೋದನ್ನು ಕಲಿತು ಆಮೇಲೆ ನಿಂತ್ಕೊಳ್ಳುತ್ತಾ? ಇಲ್ಲ ಪುಟ. ಫಸ್ಟು ನೆಲಕ್ಕೆ ಅಂಟ್ಕೊಂಡು ತೆವಳೋದನ್ನು ಕಲಿತದೆ, ನಿಧಾನವಾಗಿ ಬ್ಯಾಲೆನ್ಸ್ ತಗೊಂಡು ಎದ್ದು ಕೂತ್ಕೊಳ್ಳೋದನ್ನು ಕಲಿತದೆ, ಸ್ವತಂತ್ರವಾಗಿ ಎದ್ದು ಕೂತ್ಕೊಳ್ಳೋದನ್ನು ಕಲಿತದೆ, ಯಾವುದೇ ಸಪೋರ್ಟ್ ಇಲ್ಲದೆ. ಆಮೇಲೆ ತನ್ನ ಪಾಡಿಗೆ ತಾನು ನಿಲ್ಲಕ್ಕೆ ಯಾವುದಾದ್ರು ಒಂದು ಗೋಡೆ ಸಪೋರ್ಟ್ ತೆಗೆದುಕೊಳ್ತದೆ, ತಾಯಿ ಸಪೋರ್ಟ್ ತೆಗೆದುಕೊಳ್ತದೆ, ಕೋಲಿನ ಸಪೋರ್ಟ್ ತೆಗೆದುಕೊಳ್ತದೆ. ಹಂತವಾಗಿ ಸಪೋರ್ಟ್ ಇಲ್ಲದೆ ಸ್ವತಂತ್ರವಾಗಿ ನಿಲ್ಲೋದನ್ನು ಕಲಿತದೆ. ನಿಲ್ಲೋದನ್ನು ಕಲಿತಾದ್ಮೇಲೆ ನಿಧಾನವಾಗಿ ನಡೆಯೋದನ್ನು ಕಲಿತದೆ. ಅದಾದ ನಂತರ ಓಡಲಿಕ್ಕೆ
ಶುರು ಮಾಡ್ತದೆ. ಹಾಗಾದ್ರೆ ವಿಕಾಸ ಕ್ರಮಾನುಗತವಾಗಿ ತಾನೇ ಇರ್ತದೆ. ಅವ್ರು ಕೇಳಿದ್ದು ಯಾವುದು ವಿಕಾಸದ ತತ್ವ ಅಲ್ಲ, ಇದಂತೂ ವಿಕಾಸದ ತತ್ವ ಹೌದು. ವಿಕಾಸದ ಎಲ್ಲ ಕ್ಷೇತ್ರಗಳು ಪ್ರಮುಖವಾದವುಗಳು ಹೌದು, ಎಲ್ಲವೂ ಇಂಪಾರ್ಟೆಂಟ್, ಯಾವುದನ್ನು ಕಡೆಗಣಿಸೋಕ್ಕಾಗಲ್ಲ. ವಿಕಾಸ ಪರಿಪಕ್ವತೆ ಮತ್ತು ಅನುಭವದ ಪರಸ್ಪರ ಕ್ರಿಯೆಯಿಂದ, ಅಫ್ಕೋರ್ಸ್ ಮ್ಯಾಚುರಿಟಿ ಬೇಕು, ಎಕ್ಸ್ಪೀರಿಯನ್ಸ್ ಬೇಕು. ಎಲ್ಲ ವಿಕಾಸ ಮತ್ತು ಕಲಿಕೆ ಸಮಾನ ದರದಲ್ಲಿ ಮುಂದುವರಿತದೆ ಹೇಳೋಕ್ಕಾಗಲ್ಲ. ಈಗ ಕೆಲವರು 4 ಅಂಕದ ಪ್ರಶ್ನೆಗಳಿಗೆ 4 ನಿಮಿಷದಲ್ಲಿ ಉತ್ತರ ಬರೆಯೋದನ್ನು ರೂಢಿ ಮಾಡ್ಕೊಳ್ಬೋದು. ಇನ್ನು ಕೆಲವರು ಆ ಉತ್ತರನ 10 ಸಾರಿ ಬರೆದು ಪ್ರಾಕ್ಟೀಸ್ ಮಾಡಾದ್ಮೇಲೆ ರೂಢಿ ಮಾಡ್ಕೊಳ್ಬೋದು. ಈಗ ಈ ವಿಡಿಯೋನ ಕೆಲವರು ಒಂದೇ ಸಾರಿ ನೋಡಿ ಅರ್ಥ ಮಾಡ್ಕೊಂಡಿರ್ಬೋದು, ಮತ್ತು ಕೆಲವರು 2, 3, 4 ಸಾರಿ ನೋಡಿದ್ಮೇಲೆ ಅರ್ಥ ಮಾಡ್ಕೊಂಡಿರ್ಬೋದು. ಕಾರಣ ವಿಕಾಸದ ದರ ಎಲ್ಲದರಲ್ಲಿಯೂ ಒಂದೇ ರೀತಿಯಾಗಿರೋದಿಲ್ಲ. ಬಟ್ ಅವರು ಸಮಾನ ದರದಲ್ಲಿ ಆಗ್ತದೆ ಅಂತ ಕೊಟ್ಟಿರೋದ್ರಿಂದ ಈ ತತ್ವ ವಿಕಾಸದ ತತ್ವ ಖಂಡಿತ ಅಲ್ಲ. ಆರ್ ಯು ಫಾಲೋವಿಂಗ್? ನಾವು ಥಿಯರಿ ಕೇಳೋದಕ್ಕೂ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡೋದಕ್ಕೂ, ಅದರಲ್ಲೂ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಅನ್ನು ನೋಡೋದಕ್ಕೂ ನೋಡಿ, ವಿಕಾಸ ಎಲ್ಲರಲ್ಲಿಯೂ ಒಂದೇ ರೀತಿಯಾಗಿರೋದಿಲ್ಲ. ಗಮನಿಸ್ಕೊಳ್ಳಿ, ಒಂದು ಆಟದ ರೂಮನ್ನು ಕೊಡಲಾಗಿದೆ, 2-3 ಮಕ್ಕಳನ್ನು ಬಿಟ್ಟಿದ್ದೀವಿ, ಅವರವರ ಆಸಕ್ತಿಯ ಕ್ಷೇತ್ರ ನೋಡಿ, ಕೂತ್ಕೊಳ್ಳೋದ್ರಲ್ಲಿ ನಿರತವಾಗಿದೆ, ನಡೆದಾಡೋದ್ರಲ್ಲಿ ನಿರತವಾಗಿದೆ, ಚೇರ್ ಮೇಲೆ ಕೂತ್ಕೊಳ್ಳೋದ್ರಲ್ಲಿ ನಿರತವಾಗಿದೆ. ಅವರವರ ಆಸಕ್ತಿಯ ಕ್ಷೇತ್ರಕ್ಕೆ ತಕ್ಕಂತೆ ವಿಕಾಸದ ದರದಲ್ಲಿ ಬದಲಾವಣೆ ನೋಡ್ತಾ ಇದ್ದೀವಿ ನಾವು. ಸಿಮಿಲರ್ಲಿ, ಫಾರ್ ಎಕ್ಸಾಂಪಲ್, ಇನ್ ದಿಸ್ ಕೇಸ್ ನೋಡಿ, ಕ್ರಮಾನುಗತವಾಗಿ ಫಸ್ಟ್ ಕೂತ್ಕೊಂತು, ಆಮೇಲೆ ನಿಂತ್ಕೊಳ್ತದೆ, ಆಮೇಲೆ ನಡೀತದೆ, ನಂತರ ಓಡ್ಲಿಕ್ಕೆ ಶುರು ಮಾಡ್ತದೆ ನೋಡಿ. ಹಾಗಾದ್ರೆ ವಿಕಾಸ ಕ್ರಮಾನುಗತವಾಗಿದೆ ಅಂತ ಹೇಳಿದ್ದು ತಪ್ಪಲ್ಲ. ಒಟ್ಟಾರೆ ಇಲ್ಲಿ ನಮಗೆ ಚಲನಾತ್ಮಕ ಕ್ರಿಯೆಗಳ ದಿಕ್ಕು ಅಂತ ನೋಡಿದಾಗ, ವಿಕಾಸದ ದಿಕ್ಕು ಅಂತ ನೋಡಿದಾಗ ಶಿರಪಾದಾಭಿಮುಖ ಅಥವಾ ಕೇಂದ್ರದಿಂದ ಹಿಡಿದು ಬಾಹ್ಯದ ಕಡೆಗೆ ಹೋಗ್ತದೆ. ಇವೆರಡು ಪ್ರಮುಖವಾಗಿರೋ ತತ್ವ. ಇದ್ರ ಮೇಲೆ ಸಾಕಷ್ಟು ಸಾರಿ ಪ್ರಶ್ನೆಗಳನ್ನು ಕೇಳ್ತಾರೆ, ಮುಂದೇನೋ ಕೇಳೋ ನಿರೀಕ್ಷೆ ಇದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ, ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳ ಬಗ್ಗೆ ತಿಳಿದುಕೊಳ್ಳೋದು ಶಿಕ್ಷಕರಿಗೆ ಕಡ್ಡಾಯ, ಪ್ರಮುಖ, ಇಂಪಾರ್ಟೆಂಟ್, ಇನ್ಎವಿಟಬಲ್. Why do the teachers do require? They have to know about the principles of growth and development is important for the teachers. Why and how? ಈ ಜ್ಞಾನ ಶಿಕ್ಷಕರಿಗೆ ಮಕ್ಕಳನ್ನು ಪ್ರತ್ಯೇಕಿಸೋದಕ್ಕೆ, ಅಂದರೆ ಬುದ್ಧಿವಂತ, ದಡ್ಡ ಅಂಥೇಳಿ ಡಿವೈಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಶಿಕ್ಷಕರು ಉತ್ತಮ ಪ್ರಭಾವ ಬೀರೋದಕ್ಕೆ ಸಾಧ್ಯ ಆಗ್ತದೆ. ಸೊ ದ್ಯಾಟ್ ಐ ಆಮ್ ಆನ್ ಇಫೆಕ್ಟಿವ್ ಟೀಚರ್ ಅಂತ ತೋರಿಸ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಈ ಜ್ಞಾನ ಮಕ್ಕಳಿಗೆ ಸೂಕ್ತವಾದ ಕಲಿಕಾ ಅವಕಾಶಗಳನ್ನು ಒದಗಿಸೋದಕ್ಕೆ ಹೆಲ್ಪ್ ಮಾಡ್ತದೆ. ಕಲಿಕಾ ಅವಕಾಶಗಳು, ಐ ಮೀನ್ ಟು ಸೇ ದ ಅಪ್ರೋಪ್ರಿಯೇಟ್ ಲರ್ನಿಂಗ್ ಅಪಾರ್ಚುನಿಟೀಸ್ ಫಾರ್ ಎವ್ರಿ ಚೈಲ್ಡ್, ಅದನ್ನು ಕಲಿಸ್ಕೊಡ್ಲಿಕ್ಕೆ. ಅಥವಾ ಇದು ಮಕ್ಕಳ ಅಭಿವೃದ್ಧಿ ಕೋರ್ಸನ್ನು ಜನಪ್ರಿಯಗೊಳಿಸ್ತದೆ. ನೋಡಿ ಪುಟ, ಕೆಲವು ಸರಿ ಮಕ್ಕಳಿಗೆ ಬೋರ್ಡ್ ಮೇಲೆ ಬರೆದು ಹೇಳ್ತೀವಪ್ಪ, ಎಲ್ಲ ಮಕ್ಕಳು ಅದರಿಂದ ಕಲಿಬೋದು. ಇನ್ನು ಕೆಲವು ಸಾರಿ ಹಂಗಲ್ಲ, ಶಿಕ್ಷಕರು ಮಕ್ಕಳ ಪಕ್ಕಕ್ಕೆ ಕೂತ್ಕೊಂಡು ಅವ್ರ ಕೈ ಹಿಡಿದು ಬರೆದು ತೋರಿಸ್ತೀವಿ. ಸೊ ಅವರ ವಿಕಾಸದ ಬಗ್ಗೆ ನಾವು ತಿಳ್ಕೊಂಡಿದ್ರೆ ಅದಕ್ಕೆ ಪೂರಕವಾಗಿ ಯಾವಾಗ ಹೆಂಗಾಗ್ತದ, ಲೆಟ್ಸ್ ಅಸ್ಯೂಮ್ ಈಗೆಲ್ಲ ರೂಲ್ ಚೇಂಜ್ ಆಗಿದೆ. ಮೊದಲೆಲ್ಲ ಈ 6 ವರ್ಷ ಮಕ್ಕಳಿಗೆ ಆಗಿದೆ ಇಲ್ಲೋ ಅಂತೇಳಿ ಹಿಂಗೆ ನೋಡ್ತಾ ಇದ್ರು, ಗಣತಿಗೆ ಬರ್ತಾ ಇದ್ರು ಶಿಕ್ಷಕರು, ಕಿವಿ ಹಿಡಿದು ನೋಡಿಸಿ 6 ವರ್ಷ ಆಗತ್ತೆ ತಗೋ ಸಾಲಿಗೆ ಹಾಕ್ರಿ ಅಂತೇಳಿ. ಅಪ್ಪಿ ತಪ್ಪಿ ಅಪ್ಪ ಅಮ್ಮನ ನಿನ್ನ ಮಕ್ಕಳಿಗೆ ಎಷ್ಟು ವಯಸ್ಸು ಅಂತ ಹೇಳಿದ್ರೆ, ಅವತ್ತು ದೀಪಾವಳಿ ಇತ್ತು ನೋಡ್ರಿ, ದೀಪಾವಳಿ ಅಮಾಸಿ ದಿವಸ ಹುಟ್ಟ ನನ್ನ ಮಗ, ಹಂಗೆ ಬೆಳ್ಳಗೆ ಹುಟ್ಟಿಬಿಟ್ಟ. ಅದಪ್ಪ ಯಾವ ವರ್ಷ? ಆ ವರ್ಷ ನಮ್ಮ ಊರಾಗ ನೀವು ಹೊಸದಾಗಿ ಸರ್ ಆಗಿ ಬಂದಿದ್ರು ನೋಡ್ರಿ, ಅದ ವರ್ಷ ನೋಡ್ರಿ, ಅದ ವರ್ಷ ನಮ್ಮ ಮಗ ಹುಟ್ಟುಬಿಟ್ಟಾನ ಅಂದ್ರೆ ಸರ್ ಏನಾರು ಅನ್ಕೋಬೇಕು ಅಂತ. ಸೀರಿಯಸ್. ಈಗ ಇಂಥ ಸಂದರ್ಭದಲ್ಲಿ ಮಕ್ಕಳ ವಯಸ್ಸಿನಲ್ಲಿ ವ್ಯತ್ಯಾಸ ಆಗಿರ್ತದೆ ಪುಟ. ಆವಾಗ ಎಲ್ಲ ಮಕ್ಕಳು ಫಾಸ್ಟಾಗಿ ಕಲಿತಿರ್ಬೇಕಾದ್ರೆ, ಸಪೋಸ್ ಟೀಚರ್ಸಿಗೆ ಆ ಮಗು 5 ವರ್ಷಕ್ಕೆ ಶಾಲೆಗೆ ಬಂದಿದೆ ಅಂತ ಹೇಳಿ ಸರಿಯಾಗಿ ಗೊತ್ತಿತ್ತು ಅಂತ ಹೇಳಿದ್ರೆ, ಹಾಗಾದರೆ ಆ ಮಗುವಿನ ವಿಕಾಸದಲ್ಲಿ ಶಿರಪಾದಾಭಿಮುಖವಾಗಿ ಡೆವಲಪ್ಮೆಂಟ್ ಆಗ್ತದೆ, ಅಥವಾ ಕೇಂದ್ರದಿಂದ ಬಾಹ್ಯದ ಕಡೆಗೆ ಡೆವಲಪ್ಮೆಂಟ್ ಆಗ್ತದೆ. ಆ ಮಗುವಿಗೆ ತೋಳನ್ನು ಬಳಸೋ ಸ್ಕಿಲ್ ಬಂದಿದೆ, ಫಿಂಗರ್ಸನ್ನು ಬಳಸೋ ಸ್ಕಿಲ್ ಬಂದಿಲ್ಲ ಅಂತ ಗೊತ್ತಾದರೆ ತಾನೇ ಆ ಮಗುವಿನ ಕೈ ಹಿಡಿದು ಬರೆಸೋದಕ್ಕೆ ಸಾಧ್ಯ. ಅದು ಬಿಟ್ಟು ಏನು ಹೇಳೋದು, ನನಗೆ 2 ಸಲ ಹೇಳೋದು ಗೊತ್ತಾಗತ್ತಿಲ್ಲೋ, ಇಷ್ಟು ಎತ್ತರ ಬೆಳೆದು ನಿನ್ನ ಜೊತೆ ಇರೋ ಎಲ್ಲ ಹುಡುಗರು ಅಭ್ಯಾಸ ಮಾಡಾಕ್ತಾರೆ, ಗೊತ್ತಾಗೋದಿಲ್ಲ, ಸಾಲಿಗೆ ಎದಕ್ಕಾರ ಬರ್ತೀರಿ ನೀವು, ನಮ್ಮ ತಲಿತಿನ ಹಿಂಗೆ ಹೇಳಿದ್ವಿ ಅಂದ್ರೆ ಆ ಮಗುವಿನ ಮನಸ್ಸಿನ ಮೇಲೆ ಯಾವ ಪರಿಣಾಮ ಬೀರ್ತದೆ ಹೇಳಿ ನೋಡೋಣ. ಲೆಟ್ ಮಿ ಗೆಟ್ ಬ್ಯಾಕ್. ಹಾಗಾದರೆ ಸೂಕ್ತವಾದ ಆಯ್ಕೆ ಏನು ಹೇಳಿ? ಈ ಜ್ಞಾನ ಮಕ್ಕಳಿಗೆ ಸೂಕ್ತವಾದ ಕಲಿಕಾ ಅವಕಾಶಗಳನ್ನ ಒದಗಿಸೋದಕ್ಕೆ ಶಿಕ್ಷಕರಿಗೆ ಅದ್ಭುತವಾದ ರೀತಿಯಲ್ಲಿ ಸಹಾಯ ಮಾಡುತ್ತದೆ ಅನ್ನೋದ್ರಲ್ಲೇ 2 ಮಾತಿಲ್ಲ ಪುಟ. ಮುಂದಿನ ಪ್ರಶ್ನೆ, ವಿಕಾಸಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿ ಇಲ್ಲ? ಈ ಲಾಸ್ಟ್ ಸ್ಟೇಟ್ಮೆಂಟ್ ಬಗ್ಗೆ ತುಂಬ ಗಮನ ಇರಲಿಪ್ಪ. ಯಾವುದು ಸರಿ ಇದೆ, ಯಾವುದು ಸರಿ ಇಲ್ಲ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್. ಮಕ್ಕಳು ವಿಭಿನ್ನ ದರದಲ್ಲಿ ವಿಕಾಸ ಹೊಂದ್ತಾರೆ. ಒಂದು ಮಗು ಲಘು ಎದ್ದು ನಿಂತು ಅಡ್ಡಾಡಕ್ಕೆ ಶುರು ಮಾಡತತಿ, ಒಂದು ಮಗು ನಿಧಾನವಾಗಿರ್ತದೆ. ವಿಕಾಸ ಕ್ರಮಾನುಗತವಾಗಿದೆ. ಮೊದಲು ಕುತ್ಕೊಳ್ಳೋಕೆ, ಆಮೇಲೆ ನಿಂತ್ಕೊಳ್ಳೋಕೆ, ಆಮೇಲೆ ನಡೆಯೋದು, ಆಮೇಲೆ ಓಡೋದು, ಆಮೇಲೆ ಕೈಗೆ ಸಿಗಲಾರ್ದಂಗೆ ಓಡೋದು, ಆಮೇಲೆ ತಪ್ಪು ಮಾಡಿ ಓಡಿ ಹೋಗೋದು. ಇದೇ ತಾನೇ ಇಂದಿನ ಮಕ್ಕಳ ವಿಕಾಸದ ಹಂತ. ಲೈಕ್ ವೈಸ್ ಅದು ಯಾವತ್ತೂ ಗ್ರ್ಯಾಜುವಲ್ ಆಗಿರ್ತದೆ. ವಿಕಾಸ ತುಲನಾತ್ಮಕವಾಗಿ ಕ್ರಮಬದ್ಧವಾಗಿರ್ತದೆ. ವಿಕಾಸ ಯಾವಾಗಲೂ ಅನಿರಂತರವಾಗಿರ್ತದೆ. ಇಲ್ಲ
ವಿಕಾಸ ಗರ್ಭದಿಂದ ಗೂರಿಯವರೆಗೆ ನಿರಂತರವಾಗಿರ್ತದೆ, ಕಂಟಿನ್ಯೂಯಸ್ ಆಗಿರ್ತದೆ. ಪ್ರಜ್ಞಾವಸ್ಥೆ, ಅರೆಪ್ರಜ್ಞಾವಸ್ಥೆ, ಸುಪ್ತ ಪ್ರಜ್ಞಾವಸ್ಥೆ ನಿರಂತರವಾಗಿ ಐಸಿನಲ್ಲೂ ಕೂಡ ಕಲಿಕೆ ನಡೀತಾನೆ ಇರ್ತದೆ ಅನ್ನೋದನ್ನ ನೋಡ್ತೀವಿ. ನೋಡಿ, ಮಗುವಿನ ಬೆಳವಣಿಗೆ ದರ ಆ ಹೆಡ್ ಸಪೋರ್ಟನ್ನು ಕೊಡೋಕೆ ಶುರು ಮಾಡ್ತು ಅಂತ ಹೇಳಿದ್ರೆ ಸರಿಯಾದ ಸಮಯಕ್ಕೆ ಮಗುವಿನ ವಿಕಾಸ ಆಗಿದೆ. ಸಪೋರ್ಟ್ ಕೊಡ್ತಿಲ್ಲ, ಮಗುವಿನ ವಿಕಾಸ ಈ ದರವನ್ನು ಇನ್ನೂ ಕ್ಯಾಪ್ಚರ್ ಮಾಡಿಲ್ಲ. ಇಟ್ ರಿಕ್ವೈರ್ಸ್ ಮೋರ್ ಟೈಮ್. ಸ್ಲೋ ಲರ್ನಿಂಗ್ನ ಅಥವಾ ಸ್ಲೋ ಲರ್ನರ್ನ ಮತ್ತೊಂದು ಪ್ರಮುಖ ವಿಧವನ್ನು ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇದೆ. ಸೆಫಾಲೋಕೌಡಲ್ ಎಂಬ ವಿಕಾಸ ತತ್ವ ವಿಕಾಸ ಹೇಗೆ ಮುಂದುವರಿತದೆ ಅಂತ ಹೇಳ್ತದೆ. ಸೆಫಾಲೋಕೌಡಲ್ ಅಂಡ್ ಪ್ರಾಕ್ಸಿಮೋಡಿಸ್ಟಲ್ ಬಹಳ ಸಾರಿ ರಿಪೀಟ್ ಆಗಿರುವಂತಹ ಕ್ವಶನ್. ಶಿರದಿಂದ ಪಾದದ ಕಡೆಗೆ, ತಲೆಯಿಂದ ಪಾದದ ಕಡೆಗೆ ಸೆಫಾಲೋಕೌಡಲ್. ಸೆಫಾಲೋ ಅಂದ್ರೆ ತಲೆ, ಕೌಡಲ್ ಅಂದ್ರೆ ಪಾದ. ಶಿರ ಪಾದಾಭಿಮುಖವಾಗಿ ವಿಕಾಸ ನಡೀತದೆ. ಈಗ ತಾನೆ ಈ ವಿಷಯ ಗಮನಿಸಿದ್ದಾನೆ. ಶಿರ, ಕಂಠ, ಹೊಟ್ಟೆ ಭಾಗ, ಪಾದಭಾಗ ವಿಕಾಸ ಹೀಗೆ ನಡ್ಕೊಂಡು ಬರ್ತದೆ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ನಿರಂತರವಾಗಿ ನೋಡ್ತಾ ಬರ್ತಿದ್ದೀವಿ. ಹಾಗಾದ್ರೆ ವಿಕಾಸ ತಲೆಯಿಂದ ಪಾದದವರೆಗೆ ಸಾಕ್ತದೆ ಅಂತ ಹೇಳಿಕೊಟ್ಟಿದ್ದಾರೋ ಸೆಫಾಲೋಕೌಡಲ್. ಹಾಗಾದ್ರೆ ಪ್ರಾಕ್ಸಿಮೋಡಿಸ್ಟಲ್ ಏನು ಹೇಳ್ತದೆ, ಕೇಂದ್ರದಿಂದ ಬಾಹ್ಯದ ಕಡೆಗೆ ವಿಕಾಸ ಹೋಗ್ತದೆ ಅಂತ ಹೇಳಿ ಹೇಳೋದನ್ನು ಗಮನಿಸ್ತೀವಿ. ಸೊ ಆನ್ ಅಂಡ್ ಸೋ ಫೋರ್ತ್. ಈ ಕೆಳಗಿನವುಗಳಲ್ಲಿ ಯಾವುದು ವಿಕಾಸದ ವಿಶಾಲ ಕ್ಷೇತ್ರಗಳನ್ನು ಸರಿಯಾಗಿ ಪ್ರತಿನಿಧಿಸ್ತದೆ? ಯಾವಿದೆ ನೋಡಿ, ಕಾಮೆಂಟ್ ಮಾಡಿ ನಿಮ್ಮ ಆನ್ಸರ್ನ ನೋಡೋಣ. ಸ್ನೇಹಿತರೆ, ವಿಕಾಸವನ್ನು ಆಧಾರವಾಗಿ ಇಟ್ಕೊಂಡು ಕಲಿಕೆ ಅನುಭವಗಳನ್ನು ಅದ್ಭುತವಾಗಿ ಕೊಡಬಲ್ಲ ಶಿಕ್ಷಕರಾಗ ಹೊರಟಿದ್ದೀರಲ್ಲಪ್ಪ. ವಿಕಾಸ ತುಂಬ ಪ್ರಮುಖವಾಗಿರುವಂಥ ವಿಷಯ. ಹಾಗಾದರೆ ವಿಕಾಸದ ಕ್ಷೇತ್ರಗಳು ಯಾವ್ಯಾವುದು? ದೈಹಿಕ, ಜ್ಞಾನಾತ್ಮಕ, ಸಾಮಾಜಿಕ ಮತ್ತು ಭಾವನಾತ್ಮಕ. ದೈಹಿಕ, ಜ್ಞಾನಾತ್ಮಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಇವು ನಾಲ್ಕು ಕೂಡ ವಿಕಾಸದ ವಿಶಾಲ ಕ್ಷೇತ್ರಗಳನ್ನು ಪ್ರತಿನಿಧಿಸ್ತವೆ. ಇವುಗಳಲ್ಲಿ ಯಾವುದು ವಿಕಾಸದ ತತ್ವ ಅಲ್ಲ? ವಿಕಾಸ ಅನುವಂಶೀಯತೆ ಮತ್ತು ಪರಿಸರ ಎರಡರಿಂದಲೂ ಪ್ರಭಾವ ಆಗಿರುತ್ತದೆ, ಖಂಡಿತ. ವಿಕಾಸ ಸಾರ್ವತ್ರಿಕವಾಗಿದೆ ಮತ್ತು ಸಾಂಸ್ಕೃತಿಕ ಕಾಳಜಿಗಳು ಅದರ ಮೇಲೆ ಪ್ರಭಾವ ಬೀರೋದಿಲ್ಲ. ಎಲ್ಲರಲ್ಲೂ ಒಂದೇ ಥರ ಇರ್ತದೆ. ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಳೆದಿರುವ ವ್ಯಕ್ತಿಯ ಒಂದು ವಿಕಾಸ ಭಿನ್ನವಾಗಿರುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಕಾಂತಾರ. ಕಾಡಿನಲ್ಲಿ ವಾಸವಾಗಿದ್ದ ಜನರ ಸಂಪ್ರದಾಯಗಳು, ಅವರ ಆಲೋಚನೆಗಳು, ಆಚರಣೆಗಳು, ಅವರ ರಿಚುವಲ್ಸ್ ಎಷ್ಟು ಭಿನ್ನವಾಗಿತ್ತು. ನಾಡಲ್ಲಿರೋರು ಎಷ್ಟು ಭಿನ್ನವಾಗಿದ್ದರು ನೋಡಿ. ಕಾಂತಾರ ಮೂವಿ ನೋಡಿದ್ರೆ ಏನ್ಕೊಳ್ತಾನೆ, ಕಾಂತಾರದ ಚಾಪ್ಟರ್ 1. ರಾಜನ ಮಗಳು ರಾಜಕುಮಾರಿ ಕಾಡಿನ ಆ ವ್ಯಕ್ತಿಯನ್ನು ಬಯಸ್ತಾರೆ. ಬಟ್ ಅವರ ಜೀವನ ಶೈಲಿ ಹೇಗಿತ್ತು, ಅವರ ಆಧ್ಯಾತ್ಮದ ಒಲವು ಹೇಗಿತ್ತೋ, ಅವರು ಬೆಳೆದು ಬಂದ ಪರಿಸರ ಹೇಗಿತ್ತು, ಅವರ ವಿಕಾಸದ ಶೈಲಿ ಹೇಗಿತ್ತು, ಅವರು ಒಪ್ಪೋದಿಲ್ಲ ಅದನ್ನು. ಚಲನಚಿತ್ರ ಸರಿ, ನನಗದೆಲ್ಲ ಗೊತ್ತಿಲ್ಲಪ್ಪ, ನಾನು ಮೂವಿ ನೋಡಿದ್ದೀನಿ, ಚೆನ್ನಾಗಿದೆ, ಕನ್ನಡ ಚಿತ್ರ ಅದ್ಭುತವಾಗಿದೆ, ನೀವು ಯಾರು ನೋಡಿದ್ರೆ ದಟ್ಸ್ ವಂಡರ್ಫುಲ್, ನೋಡಿಲ್ಲ ಅನ್ನೋರು ತಪ್ಪದೆ ನೋಡಿ, ಸರಿನಾ? ಉಳಿದ ವಿಷಯ ಮಾತನಾಡೋದಕ್ಕೆ ನನಗೆ ಚಲನಚಿತ್ರದ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಸರಿ, ಹಾಗಾದ್ರೆ ಪ್ರಭಾವ ಬೀರೋದಿಲ್ಲ ಅಂತ ಹೇಳೋದು ತಪ್ಪಾಗ್ತದೆ ನೋಡಿ. ಮಗುವಿನೆದುರಿಗೆ ತಾಯಿ ನೃತ್ಯ ಮಾಡೋಕೆ ಶುರು ಮಾಡಿದ್ರೆ ಮಗು ಕೂಡ ಕಾನ್ಫಿಡೆಂಟ್ ಆಗಿ ನೃತ್ಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹೌದು ಇಲ್ಲ? ಅಬ್ಸರ್ವ್ ಮಾಡಿ. ಫಾರ್ ಎಕ್ಸಾಂಪಲ್, ನನಗೆ ಡ್ಯಾನ್ಸ್ ಮಾಡೋಕೆ ಬರೋದಿಲ್ಲ. ಸರಿ, ಹಾಗಾದ್ರೆ ದೇಹದ ಮಧ್ಯಭಾಗದಿಂದ ಕೈಕಾಲುಗಳ ಕಡೆಗೆ ಚಲನಾತ್ಮಕ ವಿಕಾಸ ಮುಂದುವರಿತದೆ ಅಂತ ಹೇಳಿಕೊಟ್ಟಂಥ ತತ್ವ ಪ್ರಾಕ್ಸಿಮೋಡಿಸ್ಟಲ್. ಪ್ರಾಕ್ಸಿಮಾ ಅಂತ ಹೇಳಿದ್ರೆ ಸೆಂಟರ್, ಡಿಸ್ಟಲ್ ಅಂತ ಹೇಳಿದ್ರೆ ಸೆಂಟರ್ನಿಂದ ದೂರವಾಗಿ, ಕೇಂದ್ರದಿಂದ ಹೊರಗಡೆ, ಬಾಹ್ಯದ ಕಡೆಗೆ ಎಂದರ್ಥ. ಐ ಗಿವ್ ಎನ್ ಎಕ್ಸಾಂಪಲ್ ಆಫ್ ಟೀತ್ ಉದಾಹರಣೆ ಕೊಟ್ಟೆ ನೋಡಿ. ಮೊದಲು ಮಧ್ಯದ ಹಲ್ಲುಗಳ ಉತ್ಪಾದನೆ ಆಗ್ತದೆ ಅಥವಾ ಸೃಷ್ಟಿಯಾಗ್ತದೆ, ಬರ್ತಾ ಬರ್ತಾ ಕೊನೆಯ ಹಲ್ಲುಗಳ ಸೃಷ್ಟಿಯಾಗ್ತದೆ ಅನ್ನೋದನ್ನು ಗಮನಿಸ್ತೀವಿ. ಅದನ್ನೇ ತಾನೇ ಸಮೀಪಸ್ಥ ದೂರಸ್ಥ ತತ್ವ ಅಂತ ಕರೆಯೋದು ನಾವು. ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ, ಮೊದಲಿಗೆ ರುಂಡಭಾಗ, ಆಮೇಲೆ ಆರ್ಮ್ಸ್ ತೋಳುಗಳು, ಅದಾದ ಮೇಲೆ ಮುಂಗೈ, ಅದಾದ ಮೇಲೆ ಬೆರಳುಗಳು. ಸೀಕ್ವೆನ್ಸ್ ವೈಸ್ ಡೆವಲಪ್ಮೆಂಟ್ ಆಗ್ತದೆ. ಚೆಕ್ ಮಾಡಿಬೇಕಾರೆ ಕುತ್ತಿಗೆ, ತೋಳು, ಈಗ ಬೆರಳು ನೋಡಿ. ಲುಕ್ ಅಟ್ ದಿಸ್ ಒನ್ಸ್ ಅಗೇನ್ ನೋಡ್ಕೊಳ್ಳಿ. ಇಲ್ಲಿ ಕುತ್ತಿಗೆ ಭಾಗ, ಭುಜ, ತೋಳು, ಮುಂಗೈ, ಅದಾದ್ಮೇಲೆ ಬೆರಳು. ವಿಕಾಸದ ತತ್ವವನ್ನು ಪ್ರತಿನಿಧಿಸುವ ಇದಕ್ಕೆ ಪ್ರಾಕ್ಸಿಮೋಡಿಸ್ಟಲ್ ತತ್ವ ಎಂದು ಕರೆಯಲಾಗ್ತದೆ. ವಿಕಾಸದ ಯಾವ ತತ್ವ ಹೇಳುವಂತೆ ಮೋಟಾರ್ ಕೌಶಲ್ಯಗಳ ಅಭಿವೃದ್ಧಿ ದೇಹದ ಮಧ್ಯಭಾಗದಿಂದ ಶುರುವಾಗಿ ಕೈಕಾಲುಗಳ ಕಡೆ ಹೋಗ್ತದೆ. ಈಗ ತಾನೇ ನೋಡಿದ್ವಿ ಪ್ರಾಕ್ಸಿಮೋಡಿಸ್ಟಲ್. ಆ ಕ್ವಶನ್ ಅದು ಎಷ್ಟು ಸಾರಿ ರಿಪೀಟ್ ಆಗಿದೆ. ಮಕ್ಕಳ ವಿಕಾಸ ಡ್ಯಾಶ್ದಿಂದ ಡ್ಯಾಶ್ವರೆಗೆ, ಪಾದದಿಂದ ಶಿರಕ್ಕೆ ಹೋಗೋದಿಲ್ಲ, ಶಿರದಿಂದ ಪಾದಕ್ಕೆ, ಬಾಹ್ಯದಿಂದ ಕೇಂದ್ರಕ್ಕೆ ಹೋಗೋದಿಲ್ಲ, ಕೇಂದ್ರದಿಂದ ಬಾಹ್ಯದ ಕಡೆಗೆ. ಹಾಗಾದ್ರೆ ಅಮೂರ್ತತೆಯಿಂದ ಮೂರ್ತತೆ ಇಲ್ಲ, ಮೂರ್ತತೆಯಿಂದ ಅಮೂರ್ತದ ಕಡೆಗೆ. ಹೇಗೆ ಸರಿ? ಮೂರ್ತತೆಯಿಂದ ಅಮೂರ್ತದ ಕಡೆಗೆ ಹೋಗೋದು ಅಂದರೆ ಹೇಗೆ ಸರ್? ಮೊದಲಿಗೆ ರ ಟ ಈಕ ಅಕ್ಷರ ಕಲಿಸ್ತಾ ಇದ್ರು. ಗೊತ್ತಿರುವ ಕಡೆಯಿಂದ ಗೊತ್ತಿಲ್ಲದ ಕಡೆಗೆ. ನಮಗೆ ರ ಅನ್ನೋ ಅಕ್ಷರ ಗೊತ್ತಿರಲಿಲ್ಲ. ತಾಯಿ, ಅಮ್ಮ, ಮದರ್, ಮಮ್ಮಿ ಅವರು ಮಾಡೋ ರೊಟ್ಟಿ ಗೊತ್ತಿತ್ತು. ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಮ್ಮ ಮೇಸ್ಟ್ರೆಲ್ಲ ಹಿಂಗೆ ಹೇಳ್ಕೊಟ್ಟಿದ್ದು ನಮಗೆ. ತಮ್ಮ ಮೊದಲಕ್ಕೆ ಒಂದು ಅಚ್ಚಿ ಚಿತ್ರ ಬರಿ,
ಅಚ್ಚಿ ಅಂದ್ರೆ ರೊಟ್ಟಿ, ಅಚ್ಚಿ ಅಂದ್ರೆ ರೊಟ್ಟಿ. ಈ ರೊಟ್ಟಿ ಚಿತ್ರ ಬರೆಯತ್ತಮ್ಮ, ಅದ್ರ ಮ್ಯಾಲ ಒಂದು ಅಜ್ಜನ ಬಡಿಗೆ ತಂದಿಟ್ಬಿಡು. ಅಜ್ಜನ ಬಡಿಗೆ ಹಿಂಗೆ ಇರ್ತದಲ್ರಿ, ಅಜ್ಜನ ಕೋಲು ಇಲ್ಲ ಹೆಂಗಿರುವುದಿಲ್ಲ, ಇದನ್ನು ಕೈಯಾಗ ಹಿಡಿದಿರ್ತಾನೆ ಅಜ್ಜ, ಹೌದಾ? ಈ ಅಜ್ಜನ ಕೋಲು ತಂದಿಡು, ರ ಅನ್ನೋ ಅಕ್ಷರ ರೆಡಿ ಆತ್ ನೋಡು. ಅಂದ್ರೆ ನಿಮಗೆ ಗೊತ್ತಿರುವ ವಿಷಯದಿಂದ ನಿಮಗೆ ಗೊತ್ತಿಲ್ಲದ ವಿಷಯದ ಕಡೆಗೆ, ನಿಮಗೆ ಈಗಾಗಲೇ ಮೂರ್ತವಾಗಿರುವ ವಿಷಯದಿಂದ ನಿಮಗೆ ಈ ಮೊದಲು ಅಮೂರ್ತವಾಗಿರುವ ವಿಷಯದ ಕಡೆಗೆ ವಿಕಾಸ ಸಾಗ್ತಾ ಹೋಗ್ತದೆ ನೋಡಿ. ಹಾಗಾದ್ರೆ ಈ ಮೂರೂ ಅಲ್ಲ ಅಂತಂದ್ರೆ ಉಳಿದಿದ್ದು ಅಂತ ಅಲ್ರಿ. ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗ, ಜನರಲ್ ಟು ಸ್ಪೆಸಿಫಿಕ್ ವಿಕಾಸ ಸಾಗ್ತದೆ ಅಂತಾಯ್ತು ಊಟ. ಎಸ್, ನೋಡ್ಕೊಳ್ಳಿ, ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗ ಫಸ್ಟು, ಅದಾದಮೇಲೆ ಸ್ಪೆಸಿಫಿಕ್ ಆಗಿ. ನಾ ಹೇಳಿದ್ನಲ್ಲ, ಐ ಗೇವ್ ಎನ್ ಎಕ್ಸಾಂಪಲ್ ಆಫ್ ರಿಮೋಟ್. ಸಾಮಾನ್ಯ ಎಲ್ಲೋ ಒಂದು ಕಡೆಗೆ ಇರ್ತದೆ. ಅದಾದಮೇಲೆ ನಿಧಾನವಾಗಿ ಇದೇ ದಿಕ್ಕಿನ ಕಡೆಗೆ ಅಲ್ಲೇ ಬೆರಳು ತೋರಿಸ್ಬೇಕು. ಕಾಲೇಜಲ್ಲಿ ಫಸ್ಟಿಗೆ ಹೋದಾಗ ಎಲ್ಲ ಕಡೆ ನೋಡ್ತಾ ಇರ್ತೀವಿ, ಆಮೇಲೆ ಎಲ್ಲೋ ಒಂದೇ ಕಡೆ ನೋಡ್ಲಿಕ್ಕೆ ಶುರು ಮಾಡ್ತೀವಿ ನೋಡಿ, ಮತ್ತು ಆ ವಿಕಾಸ ಅಲ್ಲ. ಸರಿ, ಲೆಟ್ ಮಿ ಗೆಟ್ ಬ್ಯಾಕ್. ಹೆಚ್ಚಿನ ಮಕ್ಕಳು ಪೆನ್ ಹಿಡಿಯೋ ಮೊದಲು ಗ್ಲಾಸ್ ಹಿಡಿಯೋದನ್ನು ಕಲಿತಾರೆ. ಇದೊಂದು ಅದ್ಭುತವಾದ ಪ್ರಶ್ನೆ. CTET 2023 ಕೇಳಿರೋ ಪ್ರಶ್ನೆ, ಇತ್ತೀಚಿನ ಪ್ರಶ್ನೆ, ಬಹಳ ತರ್ಕಬದ್ಧವಾಗಿ ಡಿಸೈನ್ ಮಾಡಿರುವಂಥ ಕ್ವಶನ್ನು. ಮೊದಲು ಗ್ಲಾಸ್ ಹಿಡಿಯೋದು ಕಲಿತಾರಂತೆ. ಗ್ಲಾಸ್ ಹಿಡಿಲಿಕ್ಕೆ ಈ ಫಿಂಗರ್ಸಲ್ಲಿ ಸ್ಟ್ರೆಂತ್ ಬೇಕಾಗಿಲ್ಲ, ಆರ್ಮ್ಸಲ್ಲಿ ಸ್ಟ್ರೆಂತ್ ಬೇಕಾಗ್ತದೆ. ಅದಾದ ಮೇಲೆ ಪೆನ್ ಹಿಡಿಲಿಕ್ಕೆ ಫಿಂಗರ್ಸಲ್ಲಿ ಸ್ಟ್ರೆಂತ್ ಬೇಕಾಗ್ತದೆ. ಹಾಗಾದ್ರೆ ಮಧ್ಯಭಾಗ ಅಥವಾ ಕೇಂದ್ರ ಭಾಗ, ಕೇಂದ್ರದಿಂದ ದೂರ, ಇದು ಕೇಂದ್ರಕ್ಕೆ ಹತ್ತಿರದಲ್ಲಿದೆ. ಇದನ್ನ ಪ್ರಾಕ್ಸಿಮೋ ಡಿಸ್ಟಲ್ ಅಂತ ಕರಿತೀವಿ, ಸಮೀಪಸ್ಥ ದೂರಸ್ಥ ತತ್ವ ಅಂತ ಕರಿತೀವಿ. ನೋಡಿ, ಫಸ್ಟ್ ನೋಡಿ, ಮೊದಲು ತೋಳುಗಳನ್ನು ಬಳಸೋದನ್ನು ಕಲಿತದೆ ಮಗು, ಅದಾದ ಮೇಲೆ ಬೆರಳುಗಳನ್ನು ಬಳಸೋದನ್ನು ಕಲಿತದೆ. ಇದ್ರ ಮೂಲಕ ತೋಳುಗಳಲ್ಲಿ ಮೊದಲು ಕಪ್ ಹೋಲ್ಡ್ ಮಾಡ್ತೀವಿ, ಅದಾದ್ಮೇಲೆ ಮೂರೇ ಬೆರಳುಗಳನ್ನು ಯೂಸ್ ಮಾಡಿಕೊಂಡು ಪೆನ್ನನ್ನು ಹೋಲ್ಡ್ ಮಾಡೋದನ್ನು ಕಲಿತದ. ಇದಕ್ಕೆ ಪ್ರಾಕ್ಸಿಮೋ ಡಿಸ್ಟಲ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಎಂದು ಕರೆಯಲಾಗ್ತದೆ. ವಿಕಾಸದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ವಿಕಾಸ ಅನಿಯಮಿತವಾದ್ದು, ವಿಕಾಸ ನಿರಂತರವಾದುದಲ್ಲ, ವಿಕಾಸದ ದರ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತದೆ. ಇಷ್ಟೊತ್ತ ನೋಡಿದ್ದೀವಿ ನಾವು, ವಿಕಾಸ ಕಾಲಿನಿಂದ ತಲೆಗೆ ಅಥವಾ ತಲೆಯಿಂದ ಕಾಲಿಗೆ. ಹಾಗಾದರೆ ಸರಿಯಾದ ಆಯ್ಕೆ ವಿಕಾಸದ ದರ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಬದಲಾಗ್ತದೆ. ಅದೇ ಕಾರಣಕ್ಕೆ ತಾನೇ ಎಲ್ಲರೂ APJ ಅಬ್ದುಲ್ ಕಲಾಂ ಆಗಲಿಲ್ಲ. APJ ಅವರ ಆಲೋಚನೆ ಬೇರೆ ಇತ್ತು, ಉಳಿದವರ ಆಲೋಚನೆ ಬೇರೆ ಇತ್ತು. ಕಾರಣ ವಿಕಾಸದ ದರ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಭಿನ್ನವಾಗಿರ್ತದೆ. ಒಂದು ತರಗತಿಯಲ್ಲಿರೋ ಎಲ್ಲ ಮಕ್ಕಳು ಆಕ್ಟಿವ್ ಆಗಿರೋದಿಲ್ಲ. ಕೆಲವರು ಆಕ್ಟಿವ್ ಇರ್ತಾರೆ, ಕೆಲವರು ಸ್ಲೋ ಲರ್ನರ್ಸ್ ಇರ್ತಾರೆ, ಕೆಲವರು ಎವರೇಜ್ ಆಗಿರ್ತಾರೆ. ಆಮ್ ಐ ರೈಟ್? ಐ ಹೋಪ್ ಆಲ್ರೆಡಿ ಈ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ದೀವಿ ನಾವು. ಹೆಚ್ಚಿನ ಚರ್ಚೆ ಬೇಡ ಅನ್ಕೊಳ್ತಾನೆ. ನಡಿಬೇಕಾರೆ ದೇಹ ಅಲುಗಾಡಿಸೋದಿಲ್ಲ, ಸ್ಟಡಿಯಾಗಿ, ಸ್ಲೋ ಆಗಿದ್ದಾಗ ಎಲ್ಲ ಕಡೆ ಜೋತಾಡ್ಕೊಂಡು ನಡೆಯೋದು. ಎಸ್, ವಿಕಾಸದ ದರ ಒಬ್ಬರಿಂದ ಇನ್ನೊಬ್ಬರಿಗೆ ಭಿನ್ನವಾಗಿರ್ತದೆ ನೋಡಿ. ಎಸ್, ಅವಳಿ ಮಕ್ಕಳು, ಈ ಮಗುವಿನ ಕಲರೇ ಬೇರೆ, ಆ ಮಗುವಿನ ಕಲರೇ ಬೇರೆ. ಇಂಪ್ಯಾಕ್ಟ್ ಇಸ್ ಡಿಫರೆಂಟ್. ಲೈಕ್ ವೈಸ್ ಕೆಲವು ನಿರ್ದಿಷ್ಟ ಪ್ರತಿಕ್ರಿಯೆ ವಿಕಾಸದ ನಂತರ ಪ್ರತಿಕ್ರಿಯೆಯಲ್ಲೇ ಒಟ್ಟುಗೂಡಿ ಸಂಪೂರ್ಣ ರಚನೆ ಆಗ್ತದೆ. ಇದು ಯಾವ ತತ್ವವನ್ನು ಪ್ರತಿನಿಧಿಸ್ತದೆ? ಮೊದಲು ಮಗು ಬ್ಯಾಲೆನ್ಸ್ ಮಾಡೋದು ಕಲಿತದೆ, ಕೈಯನ್ನು ಹಿಡಿಯೋದು ಕಲಿತದೆ, ಕಾಲು ಚಲಿಸೋದನ್ನು ಕಲಿಸ್ತದೆ, ನೋಡೋದನ್ನು ಕಲಿತದೆ, ಆಲೋಚನೆ ಮಾಡೋದನ್ನು ಕಲಿತದೆ. ಈ ಬಿಡಿ ಬಿಡಿಯಾಗಿ ಕಲಿತ ಎಲ್ಲ ಮಾಹಿತಿಯನ್ನು ಒಟ್ಟುಗೂಡಿಸ್ಕೊಂಡು ಸೈಕಲ್ ತುಳಿಯೋದನ್ನು ಕಲಿತದೆ. ಆಮ್ ಐ ರೈಟ್? ಹಾಗಾದರೆ ಈ ತತ್ವ ಪ್ರಿನ್ಸಿಪಲ್ ಆಫ್ ಇಂಟಿಗ್ರೇಷನ್, ಏಕೀಕರಣ. ಸೈಕಲ್ ಓಡಿಸ್ಬೇಕಾದ್ರೆ ಕೆಲಸ ಮಾಡ್ತಿರ್ಬೇಕು, ಕಾಲುಗಳು ಕೆಲಸ ಮಾಡ್ತಿರ್ಬೇಕು, ಬ್ಯಾಲೆನ್ಸ್ ಮಾಡಿರ್ಬೇಕು, ರಸ್ತೆಯಲ್ಲಿ ಎದುರುಗಡೆ ಯಾರು ಬರ್ತಿದ್ದಾರೆ ಅನ್ನೋ ಅಬ್ಸರ್ವೇಷನ್ ಇರಬೇಕು. ಅಪ್ಪಿತಪ್ಪಿ ತಗ್ಬಂತು ಅಂತ ಹೇಳಿದ್ರೆ ಆ ಕಡೆ ಸೈಕಲ್ ಹೊಡಿಬಾರ್ದು ಅನ್ನೋ ಅರಿವು ಮೊದಲೇ ಇರಬೇಕು. ಇದನ್ನೇ ಏಕೀಕರಣ ತತ್ವ ಎಂದು ಕರೆಯಲಾಗ್ತದೆ. ಇದರ ಮುಂದುವರೆದ ಭಾಗ ನೋಡ್ತಾ ಬರೋಣ. ಓರ್ವ ತಾಯಿ ತನ್ನ ಅವಳಿ ಮಕ್ಕಳಲ್ಲೇ ಒಬ್ಬರು ನಡೆಯೋದನ್ನು ಕಲಿಯಲು ಇನ್ನೊಬ್ಬರಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡು ವೇಗವಾಗಿ ಮುಂದುವರೆದರು. ಒಬ್ಬರು ಹೆಚ್ಚು ಸಮಯ, ಒಬ್ಬರು ಕಡಿಮೆ ಸಮಯ, ವೇಗವಾಗಿ ಮುಂದುವರಿತಾರೆ. ಹಾಗಾದರೆ ವಿಕಾಸದಲ್ಲಿರುವ ಈ ವ್ಯತ್ಯಾಸಕ್ಕೆ ಏನು ಕಾರಣ? ವೆರಿ ಸಿಂಪಲ್. ವಿಭಿನ್ನ ವ್ಯಕ್ತಿಗಳಲ್ಲಿ ವಿಭಿನ್ನ ದರಗಳಲ್ಲಿ ವಿಕಾಸ ಆಗ್ತದೆ. ವೈಯಕ್ತಿಕ ವಿಭಿನ್ನತೆ ಅಂತ ಹೇಳ್ತೇವೆ ನೋಡಿ. ಒಂದು ಮಗು ಫಾಸ್ಟಾಗಿ ಹೋಗುತ್ತೆ, ಒಂದು ಮಗು ಸ್ಲೋ ಆಗಿ ಹೋಗ್ತದೆ. ನಮ್ಮ B.Ed ಕ್ಲಾಸ್ಮೇಟ್ ಒಬ್ಬರು ಇದ್ದರು, ಪೂಜಾರಿ ಅಂತ. ಇವರಿಬ್ಬರು ಹುಡುಗರು. ಈ ಮಕ್ಕಳು ನಡೆಯೋದನ್ನು ನೋಡಿ, ಅವನು ಒಂದು ಯಾವುದೋ ಹಾಡು ಹೇಳ್ತಿದ್ದಾರೆ. ಅವನು ಯಾವುದೇ ಹುಡುಗಿಯರು ನಡೆಯೋಕ್ಕೆ ಶುರು ಮಾಡಿದಾಗ, ಕಲಿತ ಹುಡುಗಿ ಕುದುರಿ ನಡುಗಿ ನಡೆದು ಬರುತ್ತಿತ್ತ, ಅದನ್ನು ಕಂಡು ನಮ್ಮ ಹಳ್ಳಿ ಮಂದಿಗೆ ದಂಗ ಆಗಿ ಹೋತ, ದಪ್ಪಾನ ಸೀರ್ಯಾನ ದಡಿಯು ಕಸ ಹೊಡೆಯತೆತ್ತ, ವಾ ಕಲಿತ ಹುಡುಗಿ. ಇಲ್ಲಿ
ಒಂದು ನಿಮಿಷ ಮುಂದಿನ ಹೇಳ್ತಾರೆ, ನನಗೆ ಮುಂದಿನ ಹಾಡು ಬರೋಲ್ಲ, ಈಗ ಹಾಡ್ತಾರೆ, ಅವ್ರು ಕರ್ಕೊಂಬಂದಿದ್ದೀನಿ ತಾಳಿ. ಒಬ್ಬ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಥರ ಒಬ್ಬರು ಹಾಡು ಹೇಳಿದರೆ ಕರ್ಕೊಂಬಂದಿದ್ದೀನಿ. ಒಬ್ಬೊಬ್ಬರ ನಡಿಗೆಯ ಶೈಲಿ ಭಿನ್ನವಾಗಿದೆ, ಆಲೋಚನೆ ಭಿನ್ನವಾಗಿದೆ, ಎತ್ತರ ಭಿನ್ನವಾಗಿದೆ, ತೂಕ ಭಿನ್ನವಾಗಿದೆ, ಬಣ್ಣ ಭಿನ್ನವಾಗಿದೆ, ಭಾವನೆಗಳು ಭಿನ್ನವಾಗಿದೆ. ಇದನ್ನೇ ತಾನೇ ವೈಯಕ್ತಿಕ ವಿಭಿನ್ನತೆ ಅಂತ ಕರೆಯೋದು ನಾವು. ವಿಕಾಸದ ಬಗ್ಗೆ ಯಾವ ಹೇಳಿಕೆ ಸರಿ ಇಲ್ಲ. ಮಕ್ಕಳು ವಿಭಿನ್ನ ದರಗಳಲ್ಲಿ ವಿಕಾಸ ಹೊಂದ್ತಾರೆ, ಈಗ ತಾನೇ ನೋಡಿದ್ದೀವಿ. ವಿಕಾಸ ತುಲನಾತ್ಮಕವಾಗಿ ಕ್ರಮೇಣವಾಗಿರುತ್ತದೆ. ಆನುವಂಶಿಕತೆ ವಿಕಾಸಕ್ಕೆ ಏಕೈಕ ಕಾರಣ. ಹಾಗಿತ್ತು ಅಂದರೆ ಒಂದು ಮಗು ಬೆಳಗ್ಗೆ ಒಂದು ಮಗು ಕಪ್ಪಿಗೆ ಇರಲಿಕ್ಕೆ ಸಾಧ್ಯ ಇರಲಿಲ್ಲ. ಆನುವಂಶೀಯತೆ ಕಾರಣಗಳಲ್ಲಿ ಒಂದು, ಅದು ಏಕೈಕ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ತದೆ. ವಿಕಾಸ ನಿರಂತರವಾಗಿ ನಡೀತದೆ. ಇವು ಮೂರು ಸರಿ ಇದ್ದಾವೆ, ಸಿ ಅನ್ನೋ ಆಯ್ಕೆ ಸರಿ ಇಲ್ಲ. ನೋಡಿ, ಆನುವಂಶೀಯತೆ ಒಂದೇ ಕಾರಣ ಆಗಿತ್ತು ಅಂತ ಹೇಳಿದ್ರೆ ಮಕ್ಕಳ ಕಲರ್ ಹೇಗಿರಬೇಕಿತ್ತು? ಹೇಗಿದೆ? ಆನುವಂಶೀಯತೆ, ಪರಿಸರ, ಆಹಾರ ಕ್ರಮ, ಜಾಗ್ರಫಿಕಲ್ ಕಂಡೀಷನ್ನು, ಕ್ಲೈಮೆಟಿಕ್ ಕಂಡೀಷನ್ನು ಎಲ್ಲ ಇಂಪ್ಯಾಕ್ಟ್ ಆಗಬೇಕಲ್ಲ ಪುಟ. ನೀವು ಏನೇನೋ ಆಲೋಚನೆ ಮಾಡ್ತೀರಪ್ಪ, ಗಮನ ಕೊಡಿ ಈ ಕಡೆ. ಮನುಷ್ಯನ ವಿಕಾಸ ಕೆಲವು ತತ್ವಗಳನ್ನ ಆಧರಿಸಿದ ಈ ಕೆಳಗಿನಲ್ಲಿ ಯಾವುದು ಮನುಷ್ಯನ ವಿಕಾಸದ ತತ್ವ ಅಲ್ಲ. ಯಾವತ್ತು ವಿಕಾಸ ರಿವರ್ಸಿಬಲ್ ಅಲ್ಲ. ಹೇಗೆ? ಮಗು ಫಸ್ಟ್ ತೆವಳೋದು ಕಲಿತದೆ, ಆಮೇಲೆ ಕೂತ್ಕೊಳ್ತದೆ, ನಂತರ ನಿಂತ್ಕೊಳ್ತದೆ, ಆಮೇಲೆ ನಡೀತದೆ, ನಂತರ ಓಡ್ತದೆ. ಇಲ್ಲ ಸರ್, ಈಗ ತಾನೇ ಹುಟ್ಟಿದ ಮಗು, ಹುಟ್ಟಿದ ತಕ್ಷಣ ಓಡೋಕ್ಕೆ ಶುರು ಮಾಡ್ತು ಸರ್, ಅದಕ್ಕೆ ನಿಲ್ಲಿಸೋದೇ ಗೊತ್ತಿಲ್ಲ ಅಥವಾ ನಡೆಯೋದು ಗೊತ್ತಿಲ್ಲ, ಓಡೋದೆಲ್ಲ ಮುಗಿಸಾದ್ಮೇಲೆ ಈಗ ನಡೀತಾ ಇದೆ. ಚಾನ್ಸೇ ಇಲ್ಲ, ಸಾಧ್ಯನೇ ಇಲ್ಲ. ಅದು ಹಿಂತಿರುಗಿಸಬಹುದಾದ ರಿವರ್ಸಿಬಲ್ ಆಗಿರೋ ಪ್ರೋಸೆಸ್ ಅಲ್ಲ. ಆಮ್ ಐ ರೈಟ್? ಸರಿ. ಹಾಗಾದ್ರೆ ವಾಟ್ ನೆಕ್ಸ್ಟ್? ನೋಡಿ, ಮಕ್ಕಳ ಬೆಳವಣಿಗೆಯಲ್ಲಿ ಈ ಮಗುವನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ನೀವು. ಆ ಮಗು ನಡೆಯೋ ಶೈಲಿ ನೋಡಿ. ಅದೇ ಕಾರಣಕ್ಕೆ ನಡಿಬೇಕಾದ್ರೆ ಸರಿಯಾಗಿ ನಡೀದು ಹೋದರೆ ಮೇಸ್ಟ್ ಹೇಳೋರು, ಬೈಯೋರು, ನೀ ಹಿಂಗೆ ಡೂಗೆ ನಡಿಬೇಡ, ಎಸ್, ನೀ ಹಿಂಗೆ ಸೊಟ್ಟ ನಡ್ಯಾಕೆ ಹೋಗ್ಬೇಡ, ಕರೆಕ್ಟಾಗಿ ನಡಿ. ಆಮೇಲೆ ಅದು ಕಂಟಿನ್ಯೂ ಆಗ್ತದೆ. ಅದು ಇರ್ರಿವರ್ಸಿಬಲ್ ಆಗಿರ್ತದೆ. ಬೆಳವಣಿಗೆ ಹಂತದಲ್ಲಿ ಅಂಥ ಬಹಳಷ್ಟು ವಿಷಯಗಳನ್ನು ನಮ್ಮ ಮೇಸ್ಟ್ರುಗಳು, ಶಿಕ್ಷಕರು, ಟೀಚರ್ಸು, ಗುರುಗಳು ಅದನ್ನು ತಿದ್ದುಪಡಿ ಮಾಡ್ತಾರೆ. ನಮಗೆ ನಡೆಯೋದು ಹೇಗೆ, ಓಡೋದು ಹೇಗೆ, ಬಟ್ಟೆ ಹಾಕೋದು ಹೇಗೆ, ಎಲ್ಲವನ್ನು ನಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಕಲಿಸ್ಕೊಡೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ. ಬಹಳಷ್ಟು ಸಮಯ ತಾಯಿ ಕೊಡ್ತಾರೆ, ತಾಯಿ ಕಲಿಸ್ತಾರೆ. ಅದರ ಹೊರತಾಗಿ ನಮ್ಮ ಮೇಸ್ಟ್ರು ನಮಗೆ ಕಲಿಸ್ಕೊಡ್ತಾರೆ. ಜೊತೆಗೆ ಸಮಾಜ ಕಾಲಕ್ಕೆ ಎಲ್ಲವನ್ನು ಪಾಠವನ್ನು ಕಲಿಸ್ತದೆ, ಅದು ವಿಷಯ ಬೇರೆ. ಲೆಟ್ಸ್ ಪ್ರೊಸೀಡ್. ಮಗುವಿನ ವಿಕಾಸದ ತತ್ವ ಅರ್ಥ ಇಲ್ಲಿ ನೋಡಿ. ಹಾಗಾದ್ರೆ ರಿವರ್ಸಿಬಲ್, ವಾಪಸ್ ಈ ಮಗುವಿಗೆ ಹೇಳ್ಕೊಡೋದು ಕಷ್ಟ ಆಗ್ತದೆ, ಅದಕ್ಕೆ ನಡಿಬೇಕಾರೆ ಕರೆಕ್ಟಾಗಿ ನಡಿಯಪ್ಪ ಅಂತ ಹೇಳ್ತಾರೆ. ಮಗುವಿನ ವಿಕಾಸದ ತತ್ವವನ್ನು ಅರ್ಥ ಮಾಡ್ಕೊಳ್ಳೋದು ಶಿಕ್ಷಕರಿಗೆ ಯಾಕ್ರಿ ಬೇಕೋ? ಫಾರ್ ಎಕ್ಸಾಂಪಲ್, ಕಲಿಕಾಕಾರರ ವಿಭಿನ್ನ ಕಲಿಕಾ ಶೈಲಿಗಳನ್ನು ಪರಿಣಾಮಕಾರಿಯಾಗಿ ಪೂರೈಸೋದಕ್ಕೆ. ಮಗುವಿನ ಪಕ್ಕಕ್ಕೆ ಕೂತ್ಕೊಂಡು ಅದು ಹೇಗೆ ಕಲಿತದೆ, ಹೇಗೆ ಕಲಿಸ್ಬೇಕು, ಭಾವನಾತ್ಮಕವಾಗಿ ಹೇಗಿದೆ, ದೈಹಿಕವಾಗಿ ಹೇಗಿದೆ, ಮಾನಸಿಕವಾಗಿ ಹೇಗಿದೆ, ಆಂತರಿಕವಾಗಿ ಹೇಗಿದೆ, ಸಾಮಾಜಿಕವಾಗಿ ಹೇಗಿದೆ, ಕೌಟುಂಬಿಕವಾಗಿ ಹೇಗೆಲ್ಲ ಇದೆ ಅನ್ನೋದನ್ನು ಅರಿತು ಆ ಮಗುವಿಗೆ ಹತ್ತಿರವಾದಾಗ ಮಾತ್ರ ಮಕ್ಕಳ ಸರ್ವಾಂಗೀಣ ಪ್ರಗತಿಯಲ್ಲೇ ಶಿಕ್ಷಕರ ಪಾತ್ರವನ್ನು ಗಮನಿಸೋದಕ್ಕೆ ಸಾಧ್ಯ ಇದೆ. ಯಾಕೆ ಮತ್ತೆ ಟೀಚರ್ ಹುದ್ದೆನ ನೋಬಲ್ ಪ್ರೊಫೆಷನ್ ಅಂತ ಹೇಳ್ತಾರೆ? ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್. ಸೀಮಾ ಪ್ರತಿಯೊಂದು ಪಾಠವನ್ನು ಬೇಗನೆ ಕಲಿತಾರೆ, ಆದರೆ ಲೀನಾ ಅವುಗಳನ್ನು ಕಲಿಯೋದಕ್ಕೆ ಹೆಚ್ಚು ಟೈಮ್ ತೆಗೆದುಕೊಳ್ತಾರೆ, ಸ್ಲೋ ಲರ್ನರ್. ಹಾಗಾದರೆ ವಿಕಾಸದ ಯಾವ ತತ್ವ ಇದು? ವೈಯಕ್ತಿಕ ವಿಭಿನ್ನತೆ ಇದು, ಇಂಡಿವಿಜುವಲ್ ಡಿಫರೆನ್ಸ್ ಇದು. ಆಮ್ ಐ ರೈಟ್? ವಾಟ್ ನೆಕ್ಸ್ಟ್? ನೋಡಿ, ಆ ಮಗುವಿನ ಸ್ಕಿಲ್ ಹೇಗಿದೆ, ಉಳಿದವರ ಸ್ಕಿಲ್ ಹೇಗಿದೆ, ಒಬ್ಬರು ಸ್ಲೋ ಇದ್ದಾರೆ, ಒಬ್ಬರು ನಿಂತಿದ್ದಾರೆ, ಒಬ್ಬರು ಸೈಲೆಂಟ್ ಆಗಿದ್ದಾರೆ. ವೈಯಕ್ತಿಕ ವಿಭಿನ್ನತೆಗಳ ಪರಿಣಾಮ. ವಾಟ್ ನೆಕ್ಸ್ಟ್? ಒಬ್ಬ ವಿದ್ಯಾರ್ಥಿ ಚೌಕವನ್ನು ಚಿತ್ರಿಸೋದಲ್ಲೇ ಕಷ್ಟಪಡ್ತಿದ್ರೆ ಅದನ್ನು ಶಿಕ್ಷಕರು ಗಮನಿಸ್ತಾರೆ. ಆ ವಿದ್ಯಾರ್ಥಿಗೆ ವಜ್ರವನ್ನು ಚಿತ್ರಿಸೋದು ಕೂಡ ಕಷ್ಟ ಅಂತ ಶಿಕ್ಷಕರು ಪ್ರೆಡಿಕ್ಟ್ ಮಾಡ್ತಾರೆ. ಶಿಕ್ಷಕರು ಇವು ಹೇಗೆ ಬರಲಿಕ್ಕೆ ಕಾರಣ ಏನೋ? ಕಾರಣ ಇಷ್ಟೇ. ಡೆವಲಪ್ಮೆಂಟ್ ಟೆಂಡ್ಸ್ ಟು ಫಾಲೋ ಎನ್ ಆರ್ಡರ್ಲಿ ಸೀಕ್ವೆನ್ಸ್. ಹೇಗೆ? ಮೊದಲು ಚುಕ್ಕೆ ಇಡೋಕ್ಕೆ ಕಲಿತೀವಿ, ಆಮೇಲೆ ರೇಖೆ ಕಲಿತೀವಿ, ಸರಿನಾ? ಆಮೇಲೆ ಕೋನ ಕಲಿತೀವಿ, ಆಮೇಲೆ ತ್ರಿಭುಜ, ಆಮೇಲೆ ಚೌಕ, ಆಮೇಲೆ ಪಂಚಭುಜಾಕೃತಿ. ಈ ಒಂದು ಸೀಕ್ವೆನ್ಸನ್ನು ಫಾಲೋ ಮಾಡ್ತಿರ್ತಾನೆ ನಾವು. ವಿಕಾಸ ಈ ಅನುಕ್ರಮವಾಗಿರುವಂಥ ಸೀಕ್ವೆನ್ಸನ್ನು ಫಾಲೋ ಮಾಡ್ತಾರೆ. ಅದಕ್ಕೆ ಮೇಸ್ಟ್ರು ಅಂದ್ಕೊಳ್ತಾರೆ, ಚೌಕನೇ ತೆಗಿಯೋಕ್ಕೆ ಬರೋಲ್ಲ ಇವನಿಗೆ, ಡೈಮಂಡ್ ಹೆಂಗ್ರಿ ತೆಗಿತಾನೆ. ಅಥವಾ ಈ ಚೌಕವನ್ನು ಮಗು ಸುಂದರವಾಗಿ ತೆಗಿತು ಅಂತ ಹೇಳಿದ್ರೆ ಟೀಚರ್ ಗೆಸ್ ಮಾಡ್ತಾರೆ, ಇವನಿಂದ ಡೈಮಂಡ್ ಕೂಡ ಡ್ರಾ ಮಾಡೋಕ್ಕಾಗತ್ತೆ ಬಿಡಪ್ಪ. ಶಾಲೆ ಕಾಲೇಜುಗಳಲ್ಲಿ ಮಕ್ಕಳು ಒಂದು ಅದ್ಭುತವಾದ ಭಾಷಣ ಮಾಡೋಕ್ಕೆ ಶುರು ಮಾಡಿದ್ರೆ ನಾಳೆ ಈ ಮಗು ಒಳ್ಳೆ ರಾಜಕಾರಣಿ ಆಗ್ಬೋದೋ ಏನೋ, ಈ ಮಗು ಒಳ್ಳೆ ನ್ಯಾಯಾಧೀಶ ಆಗ್ಬೋದೋ ಏನೋ, ಈ ಮಗು ಒಳ್ಳೆ ಲಾಯರ್ ಆಗ್ಬೋದೋ ಏನೋ, ಈ ಮಗು ಒಳ್ಳೆ ಆ್ಯಂಕರ್ ಆಗ್ಬೋದೋ ಏನೋ. ಸೇ ಫಾರ್ ಎಕ್ಸಾಂಪಲ್, ಈಗ ಕಾಂತಾರ ಚಾಪ್ಟರ್ 1 ಅದನ್ನು ನೋಡಿದ ತಕ್ಷಣ ಒನ್ ಕ್ಯಾನ್ ಪ್ರೆಡಿಕ್ಟ್. ಹಾಗಾದರೆ ರಿಷಬ್ ಶೆಟ್ಟಿ ಅವರ ಮುಂದಿನ ಚಲನಚಿತ್ರ ಹೇಗಿರ್ಬೋದು?
ಡೆವಲಪ್ಮೆಂಟ್ ಇಸ್ ಪ್ರೆಡಿಕ್ಟಬಲ್. ವಿಕಾಸ ಊಹಿಸಬಹುದಾಗಿದೆ, ಹಾಗೂ ವಿಕಾಸ ಒಂದು ಕ್ರಮಬದ್ಧವಾಗಿರುವ ಸರಣಿಯನ್ನು ಅನುಸರಿಸ್ತದೆ. ಸಕ್ಸಸ್ ಲೀಡ್ಸ್ ಟು ಸಕ್ಸಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಚೌಕನ ಅದ್ಭುತವಾಗಿ ಡ್ರಾ ಮಾಡೋಕೆ ಬಂತು ಅಂದರೆ ಟೀಚರ್ ಅರ್ಥ ಮಾಡ್ಕೊಳ್ತಾರೆ, ಹಾಗಾದ್ರೆ ಈ ಮಗುವಿಗೆ ನಾನೀಗ ಡೈಮಂಡನ್ನು ಹೇಳ್ಕೊಡ್ಬೇಕು, ಅದು ಡೈಮಂಡನ್ನೂ ಕೂಡ ಅದ್ಭುತವಾಗಿ ಚಿತ್ರಿಸಬಲ್ಲದು. ಚೌಕದೆಲ್ಲ ಫೇಲ್ ಆದರೆ ಡೈಮಂಡ್ ಏನು ಬರುತ್ತೆ? ಬೆಳೆವ ಸಿರಿ ಮೊಳಕೆಯಲ್ಲಿ ಮುಂದೆ ಏನಾಗ್ತದೆ, ಅದರ ಪ್ರತಿನಿಧಿಸುವಿಕೆ ಸಿಗ್ತದೆ ಇಲ್ಲಿ. ಫಾರ್ ಎಕ್ಸಾಂಪಲ್, ಸೊ ಇದನ್ನು ನೋಡಿ ಪ್ರೊಡಿಕ್ಟ್ ಮಾಡ್ತೀವಿ. ಉದಾಹರಣೆಗೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಸೊ ಈ ಸಾಂಗ್ ಬಂದಾಗ ಅದು ವೈರಲ್ ಆಗೋದು ಸ್ಟಾರ್ಟ್ ಆದ ತಕ್ಷಣ ದರ್ ವಾಸ್ ಅ ಪ್ರಡಿಕ್ಷನ್. ನೋಡಿ, ಎಲ್ಲರೂ ಏನೇನೋ ಮಾತಾಡಿದ್ರು. ಆ ಸಾಂಗನ್ನು ಕಾಂಪೋಸ್ ಮಾಡಿರುವ ಅರ್ಜುನ್ ಜನ್ಯ ಅವರು ಒಂದು ಸ್ಟೇಟ್ಮೆಂಟ್ ಹೇಳಿದ್ರು. ಆ ಸಾಂಗ್ ಮಾಡಿದ್ದು ನಾನು ಒಂದು ಮಗು ಆ ಹಾಡು ಹೇಳಿದೆ, ಆ ಮಗುಗೂ ಒಳ್ಳೆಯದಾಗಲಿ ಅಂತ. ಸೊ ಹಾಗಾದರೆ ಅವರ ಮಗುವಿನಲ್ಲಿ, ಆ ಹುಡುಗಿಯಲ್ಲಿ ಏನೋ ಗಮನಿಸಿರ್ಬೇಕಲ್ಲ, ಆ ಮಗುವಿಗೆ ಸಂಗೀತದಲ್ಲಿ ಇಂಟ್ರೆಸ್ಟ್ ಇದೆ, ಟ್ರೈನ್ ಮಾಡಿದ್ರೆ ಅವಳೊಬ್ಬ ಅದ್ಭುತ ಗಾಯಕಿ ಆಗ್ತಾಳೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡಿರ್ಬೋದಲ್ಲ ಅವರು. ಈಗ ನಾವು ನೀವು ಮಾತಾಡೋದನ್ನು ಕಲ್ತಿದ್ದೀವಪ್ಪ, ಅಮ್ಮ ಅಂತ. ಹೇಗೆ ಕಲ್ತಿದ್ವಿ? ಸಡನ್ನಾಗಿ ಅಮ್ಮ ಅನ್ನೋ ಪದ ಬಂತ, ಅಮ್ಮ ಬರ್ತಾ ಬರ್ತಾ ಅಮ್ಮ ಅದನ್ನು ತಿದ್ದಿ ಒಂದೇ ಸಾರಿ ಅಮ್ಮ ಅಂತ ಹೇಳಿದಾಗ ಅದು ಮುದ್ದು ಮಾಡಿದ್ದೇನೋ, ಪ್ರೀತಿ ಮಾಡಿದ್ದೇನೋ, ಆನಂದ ಬಾಷ್ಪ ಏನೋ ತಾಯಿದು. ಒಂದೇ ಸಾರಿ ಕಲೀಲಿಲ್ಲ, ತಪ್ಪುಗಳ ಮೂಲಕ ಕ್ರಮೇಣವಾಗಿ, ಅನುಕ್ರಮವಾಗಿ, ಹಂತ ಹಂತವಾಗಿ ಸುಧಾರಣೆ ಆಗ್ತಾ 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 ಕಲಿತಾ ಬಂದ್ವಿ. ಇಸಂಟ್ ಇಟ್? ಹಾಗೆ ಯಾವತ್ತೂ ವಿಕಾಸ ಅನುಕ್ರಮವಾಗಿರ್ತದೆ, ಕ್ರಮೇಣವಾಗಿರ್ತದೆ, ಪ್ರೆಡಿಕ್ಟೇಬಲ್ ಆಗಿರ್ತದೆ. ಈ ಮಗು ಹಾಡಿದ್ದನ್ನು ನೋಡಿ ಪ್ರೆಡಿಕ್ಟ್ ಮಾಡ್ಬೋದು. ಅದನ್ನು ನೋಡ್ಕೊಂಡ್ಬಿಟ್ಟು ಯಾರೋ ಇನ್ನೊಂದು ಸಾಂಗ್ ಹಾಡಿದ್ರು, ಬಟ್ ಅದು ವೈರಲ್ ಆಗಲೇ ಇಲ್ಲ. ಅವ್ರ ಪ್ರೆಡಿಕ್ಷನ್ ಏನಾಗಿತ್ತು? ಈ ಸಾಂಗ್ ವೈರಲ್ ಆದರೆ ಅದು ವೈರಲ್ ಆಗ್ತದೆ ಅನ್ನೋದು ಅವ್ರ ಪ್ರೆಡಿಕ್ಷನ್ ಆಗಿತ್ತು. ಅದಾಗಲಿಲ್ಲ. ಇಸಂಟ್ ಇಟ್? ದಟ್ಸ್ ಎ ಪ್ರೆಡಿಕ್ಷನ್. ಅದು ಕಾಲ್ಪನಿಕವಾದದ್ದು, ಶಾಶ್ವತವಾಗಿರೋದಲ್ಲ. ವಿಕಾಸ ರೇಖಾಂಶದ ಅಕ್ಷದ ದಿಕ್ಕಿನಲ್ಲಿ ಮುಂದುವರಿಯುತ್ತದೆ. ಅಕ್ಷಾಂಶ ಅಡ್ಡಲಾಗಿರುತ್ತದೆ, ರೇಖಾಂಶ ಲಂಬವಾಗಿರುತ್ತದೆ. ಲಂಬವಾದ ದಿಕ್ಕು ಅಂತ ಹೇಳಿದ್ರೆ ತಲೆಯಿಂದ ಪಾದದವರೆಗಿನ ದಿಕ್ಕು, ಶಿರ ಪಾದಾಭಿಮುಖ ಅಂತ ಹೇಳಿದ್ರೆ ಸೆಫಾಲೋ ಕೌಡಲ್ ಎಂದರ್ಥ. ಅದಕ್ಕೆ ಲಾಂಜಿಟ್ಯೂಡಿನಲ್ ಅಥವಾ ಡೌನ್ವರ್ಡ್ಸ್ ಗ್ರೋತ್ ಅಂತ ಕೂಡ ಕರಿತೀವಿ ನಾವು. ಡೌನ್ವರ್ಡ್ಸ್ ಡೆವಲಪ್ಮೆಂಟ್, ಲಾಂಜಿಟ್ಯೂಡಿನಲ್, ಶಿರದಿಂದ ಪಾದದ ಕಡೆಗೆ ಅಂತ ಅರ್ಥ. ಶಿರದಿಂದ ಪಾದ ನೋಡಿ, ಶಿರದಿಂದ ಪಾದ. ಇಸ್ ಇಟ್ ರೈಟ್? ಈ ಸೈನ್ಸು, ಈ ವಿಜುವಲೈಸೇಷನ್ನು, ಸಂಗೀತ, ಸಾಹಿತ್ಯ, ನಮ್ಮ ಕವಿಗಳಲ್ಲಿ ಹೇಗೆ ವಿಜ್ಞಾನದ ಅರಿವಿತ್ತು ನೋಡಿ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ದಕ್ಷಿಣದಿಂದ ಉತ್ತರಕ್ಕೆಲ್ಲ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ, ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೂ ಅಂತ ಹೇಳಿಲ್ಲ. ಅಂದರೆ ತಲೆಯಿಂದ ಪಾದದ ಕಡೆಗೆ. ಆ ಹಾಡಿನಲ್ಲಿ ಹಾಡು ಬರೆಯುವ ವ್ಯಕ್ತಿಗೆ, ಆ ಸಂಗೀತಗಾರರಿಗೆ, ಆ ಸಾಹಿತ್ಯ ರಚನೆಕಾರರಿಗೆ, ಆ ಲಿರಿಸಿಸ್ಟ್ಗೆ ಸೈನ್ಸ್ನ ಅರಿವಿತ್ತು. ಎಷ್ಟು ಅದ್ಭುತವಾದ ಕಲ್ಪನೆ ನೋಡಿ. ಅವರ ಆಬ್ಸರ್ವೇಷನ್ ಎಷ್ಟು ಕೀನಾಗಿರ್ತದೆ ನೋಡಿ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು, ಯಾವತ್ತು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಉತ್ತರದಿಂದ ಹೊರಟು ದಕ್ಷಿಣವನ್ನು ತಲುಪ್ತವೆ. ಮನುಷ್ಯನ ವಿಕಾಸ ತಲೆಯಿಂದ ಹೊರಟು ಪಾದವನ್ನು ತಲುಪ್ತದೆ. ನಾನೇ ದೊಡ್ಡವನು ಅನ್ನೋ ಅಹಮಿಂದ ಹೊರಟು ಇನ್ನೇನು ಕೊನೆಗಾಲಕ್ಕೆ ನಾನು ಎಲ್ಲರಿಗಿಂತ ಚಿಕ್ಕವನಪ್ಪ, ದೇವರು ಇದೊಂದು ಅವಕಾಶ ಕೊಟ್ಟಿದ್ದು ಅದ್ಭುತವಾಯಿತು ಅನ್ನುವಂಥ ಸ್ಪಿರಿಚುಯಾಲಿಟಿ ಕಡೆ ಹೋಗ್ತದೆ. ಅದೇ ತಾನೇ ವಿಕಾಸ, ಅದೇ ತಾನೇ ಬದುಕು, ಅದೇ ತಾನೇ ಜೀವನ. ಈ ವಿಷಯನ ಹೀಗೆ ಎಂಜಾಯ್ ಮಾಡ್ಕೊಂಡು ಕಲಿಯೋದು ತಾನೇ ಕಲಿಕೆ. ಎಸ್ ಪುಟ ಬನ್ನಿ. ಸುನೀತಾ ನಡೆಯೋಕ್ಕೆ ಪ್ರಾರಂಭಿಸಿದ ತಕ್ಷಣ ಅವರು ಸಂಗೀತ ಕೇಳಿದಾಗಲೆಲ್ಲ ನೃತ್ಯ ಮಾಡ್ತಿದ್ರಂತೆ. ಸುನೀತಾ ಯಾರು ನನಗೂ ಗೊತ್ತಿಲ್ಲ, ಯಾರು ಸುನೀತಾ ಅನ್ನೋರು ನೋಡ್ತಿದ್ರೆ ಬೇಜಾರಾಗಬೇಡಿ. ಒಂದು ಮಗು ಪುಟ, ಆ ಮಗು ನಡೆಯೋದನ್ನು ಕಲ್ತಿತ್ತಂತೆ. ಬಟ್ ಯಾವಾಗ ಸಂಗೀತ ಕೇಳಿಸ್ಕೊಳ್ತಾ ಇತ್ತೋ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಿತ್ತಂತೆ. ಅವಳು ನೃತ್ಯ ಮಾಡುವಾಗ ಅವಳು ಪೋಷಕರು ಚಪ್ಪಾಳೆ ತಟ್ಟಿ ಟಿ ವಿ ಕಾರ್ಯಕ್ರಮಗಳಲ್ಲಿ ಮಕ್ಕಳ ನೃತ್ಯವನ್ನು ಅನುಕರಿಸೋದಕ್ಕೆ ಪ್ರೋತ್ಸಾಹ ಕೊಟ್ಟರಂತ. ಶೀಘ್ರದಲ್ಲಿ ಸುನೀತಾ ಅದ್ಭುತವಾಗಿ ನೃತ್ಯ ಮಾಡೋದಕ್ಕೆ ಶುರು ಮಾಡುತ್ತಾ ಮಗು. ಹಾಗಾದ್ರೆ ಈ ಉದಾಹರಣೆ, ಈ ಸನ್ನಿವೇಶ, ಈ ಸಿಚುವೇಶನ್ನು ಏನನ್ನು ಇಲಿಸ್ಟ್ರೇಟ್ ಮಾಡುತ್ತದೆ? ಡೆವಲಪ್ಮೆಂಟ್ ಯಾವ ಪ್ರಿನ್ಸಿಪಲನ್ನು ಪ್ರತಿನಿಧಿಸ್ತದೆ ಅಂತ ಪ್ರಶ್ನೆ. ಏನೇನ್ರಿ ಇದೆ ಚಾಯ್ಸು? ವಿಕಾಸವು ಆನುವಂಶಿಕತೆ ಮತ್ತು ಪರಿಸರದ ನಡುವಿನ ಪರಸ್ಪರ ಕ್ರಿಯೆಯ ಪರಿಣಾಮ.
ವಿಕಾಸ ನಿರಂತರವಲ್ಲ, ವಿಕಾಸ ಸಂಪೂರ್ಣವಾಗಿ ಅನಿರೀಕ್ಷಿತ, ವಿಕಾಸ ಆನುವಂಶಿಕತೆಯಿಂದ ಮಾತ್ರ ನಿರ್ಧರಿಸಲಾಗ್ತದೆ. ಆನುವಂಶಿಕತೆಯಿಂದ ಮಾತ್ರ ನಿರ್ಧರಿಸಿದ್ರೆ ಪೇರೆಂಟ್ಸ್ ಸಪೋರ್ಟ್ ಬೇಕಿರಲಿಲ್ಲ. ಅನಿರೀಕ್ಷಿತವಾಗಿತ್ತು ಅಂತ ಹೇಳಿದ್ರೆ ನಡೆದಾದ ಮೇಲೆ ಡ್ಯಾನ್ಸ್ ಮಾಡೋದನ್ನು ಕಲಿತಿರಲಿಲ್ಲ. ಮಗು ಏನಾದ್ರು ಒಂದು ಮಾಡ್ತಾ ಇರಬೇಕು ಅಂದ್ರೆ ಅದು ನಿರಂತರವಾಗಿ ಆ್ಯಕ್ಟಿವ್ ಇರಬೇಕು. ಇವರು ನಿರಂತರವಲ್ಲ ಅಂತ ಹೇಳ್ತಿದ್ದಾರೆ. ಆನುವಂಶೀಯತೆ ಮತ್ತು ಪರಿಸರ ಎರಡರ ಪ್ರಭಾವ ಅದು. ಅವು ಎರಡರಿಂದಾಗಿ ಮಗು ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತು. ನೋಡಿ, ಟಿ ವಿ ಪ್ರೋಗ್ರಾಮ್ ನೋಡಿ, ನಿಲ್ಲೋದನ್ನು ಕಲ್ತಿದೆ, ಡ್ಯಾನ್ಸ್ ಮಾಡ್ತಾ ಇದೆ. ಆ ಮಗುವಿನ ಜೊತೆಗೆ ಪೇರೆಂಟ್ಸು ಸೇರಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ದೆನ್ ಇಟ್ ಕಂಟಿನ್ಯೂಸ್. ಎಸ್, ಅದರ್ವೈಸ್ ಇಟ್ ಕೆನಾಟ್ ಬಿ. ಆವಾಗ ಹೇಳ್ತೀವಿ ನಾವು ಮನುಷ್ಯ ಆನುವಂಶೀಯತೆ ಮತ್ತು ಪರಿಸರದ ಉತ್ಪನ್ನ ಆಗಿದ್ದಾನೆ ಅಂತ ಹೇಳಿ. ಎಸ್, ನಾನು ನಿಮ್ಮ ಮ್ಯಾಥ್ಸ್ ಗುರು ವಿದ್ಯಾನಗರ ಹುಬ್ಬಳ್ಳಿಯಿಂದ ಡಾಕ್ಟರ್ ಗುರುರಾಜ್ ಬುಲ್ಬುಲೆ. ಸ್ನೇಹಿತರೆ, ನಮ್ಮಲ್ಲೇ ಶಿಕ್ಷಕರ ನೇಮಕಾತಿಯ ತರಬೇತಿ ಆರಂಭ ಆಗಿದೆ. ತಯಾರಿ ಮಾಡ್ಕೊಳ್ತಾ ಇರೋರು ಜಾಯ್ನ್ ಆಗಿ. ಸಂಬಂಧಪಟ್ಟ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಸಂಪರ್ಕಿಸಿ ಅಂತ ಹೇಳ್ತಾ, ಬ್ಯಾಂಕ್, ರೈಲ್ವೆ, SSC ಹೀಗೆ ವಿಭಿನ್ನ ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೂ ತರಬೇತಿ ಕೊಡ್ತೀವಿ. ಈ ಸಲ NDA ಮತ್ತು CDS ಎಂಬಂತಹ ಡಿಫೆನ್ಸ್ ಇಲಾಖೆಯ ವಿಶೇಷ ನೇಮಕಾತಿಗೆ ವಿಶೇಷ ಶಿಬಿರವನ್ನು ಸ್ಟಾರ್ಟ್ ಮಾಡಿದ್ದೀವಿ. MBA, PG CET ಬ್ಯಾಚ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಆಸಕ್ತ ಅಭ್ಯರ್ಥಿಗಳು ತಪ್ಪದೆ ಸಂಪರ್ಕ ಮಾಡಿ. ಜೊತೆಗೆ 9th 10th ಮಕ್ಕಳಿಗೂ ಕೂಡ ಸ್ಟೇಟ್ ಆ್ಯಂಡ್ CBSE ಸಿಲೆಬಸ್ನ ಕೋಚಿಂಗನ್ನು ಕೊಡ್ತಾ ಇದ್ದೀವಿ. ಮ್ಯಾಥ್ಸ್ ಗುರು ಕುರಿತಾದ ನಮ್ಮ ವಿದ್ಯಾರ್ಥಿಯೊಬ್ಬ ಕಳಿಸ್ಕೊಟ್ಟಂಥ ಒಂದು ವಿಡಿಯೋ ಇದೆ, ನಮ್ಮ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡಿದ್ದೆ, ನಾನು ನೋಡ್ಕೊಳ್ಳಿ. ಮ್ಯಾಥ್ಸ್ ಗುರು, ಎವ್ರಿ ರ್ಯಾಂಕರ್ಸ್ ಫಸ್ಟ್ ಚಾಯ್ಸ್. ಅವನ ಆಲೋಚನೆ ಇನ್ನೊಂದು ಮಾತಾಡಿದ್ದ ಹುಡುಗ, ಸರ್ ಮ್ಯಾಥ್ಸನ್ನು ನೀವು ನೀರು ಕುಡಿಸಿದಷ್ಟು ಸುಲಭವಾಗಿ ಹೇಳ್ಕೊಡ್ತೀರಿ ಮತ್ತು ಹೇಳ್ಕೊಡ್ಬೇಕು ಕೂಡ ನಮಗೆ, ನಾವು ಅಷ್ಟು ಆಸೆ ಇಟ್ಕೊಂಡು ಬಂದಿರ್ತೀವಿ ಅಂಥೇಳಿ ಅವನೇ ಮಾಡಿಕೊಟ್ಟಂಥ ಮತ್ತೊಂದು ವಿಡಿಯೋ ಇದೆ, ಅದನ್ನು ಗಮನಿಸ್ಕೊಳ್ಳಿ. ಎಷ್ಟೇ ಕಠಿಣ ವಿಷಯ ಇರಲಿ ಸರ್, ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಪುಟ, ಇವೆಲ್ಲ ನಾನು ಮ್ಯಾಥ್ಸ್ ಹೇಗೆ ಹೇಳ್ತೀನಿ ನನಗೆ ಗೊತ್ತಿಲ್ಲ, ನಿಮ್ಗೆ ವಿಷಯ ಹೇಗೆ ಕಲಿಸ್ತೀವಿ ನನಗೆ ಗೊತ್ತಿಲ್ಲ. ಮ್ಯಾಥ್ಸ್ ಗುರು ಎವ್ರಿ ರ್ಯಾಂಕರ್ಸ್ ಫಸ್ಟ್ ಚಾಯ್ಸ್, ನೀವು ಹೇಳಬೇಕದನ್ನು. ನಿಮ್ಮ ಪ್ರೀತಿಗೆ ನಾವು ಋಣಿ. ಬಟ್ ನಾವು ನಿಮ್ಮೊಟ್ಟಿಗೆ ಕಲಿತಾ ಇದ್ದೀವಿ, ಕಲಿತಾನೇ ಇರ್ತೇವೆ. ನಿಮ್ಮ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ, ನಾವು ನಮ್ಮ ಪ್ರೈಡ್ ಟೀಮ್ ಹಾಗೂ ನಿಮ್ಮ ಏಮ್, ನಮ್ಮ ಪ್ರೈಡ್ ಟೀಮ್ ಮತ್ತು ನಿಮ್ಮ ಅದ್ಭುತವಾದ ಏಮ್ ಎಲ್ಲರೂ ಸೇರಿಕೊಂಡು ಈ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲದ. ಸೊ ಧಾರವಾಡದಿಂದ ಸರ್ ಎಲ್ಲಿ ಹೋದ್ರಿ ಕಾಣಿಸ್ತಿಲ್ಲ, ಫೋನ್ ಬೇರೆ ಮಾಡ್ತಾಯಿದ್ರಿ ಕೆಲವು ಸ್ನೇಹಿತರು. ಪುಟ ನಂಬರ್ ಇಲ್ಲಿದೆ, ಎಲ್ಲೂ ಹೋಗಿಲ್ಲಪ್ಪ, ಕರ್ನಾಟಕದವ್ನು ನಾನು, ಇಲ್ಲೇ ಹುಟ್ಟಿದ್ದೀನಿ, ಇಲ್ಲೇ ಇರ್ತೀನಿ, ಈ ಹಿಂದೆ ಈಗ ಮುಂದೆಂದೂ ಕೂಡ ಇಲ್ಲೇ ಇರ್ತೀವಿ, ಕರ್ನಾಟಕ ಬಿಟ್ಟು ಎಲ್ಲೂ ಹೋಗಿಲ್ಲ, ಹುಬ್ಳಿಲಿದ್ದೀನಿ. ಪರ್ಸನಲ್ ರೀಸನ್ಸಿಗೆ ಹುಬ್ಳಿಗೆ ಬಂದಿದ್ದೀನಿ, ಇಲ್ಲೇ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ದೇವೆ. ಸಾಧನಾ ಮಂಜುನಾಥ್ ಸರ್ ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಸರ್ ಇದ್ದಾರೆ, ನಾನಿದ್ದಾನೆ, ಮಧುಮತಿ ಮ್ಯಾಮ್ ಇದ್ದಾರೆ, ಮಹೇಶ್ ಮಾಶಾಳ್ ಸರ್ ಇದ್ದಾರೆ. ನಮ್ಮ ಎಂಟೈರ್ ಟೀಮ್ ಕೆಲಸ ಮಾಡ್ತಾ ಇದೆ. ಟೀಚರ್ಸ್ ರೆಕ್ರೂಟ್ಮೆಂಟಿಗೆ ಸಪ್ರೇಟ್ ಆದ ಕೋಚಿಂಗ್ ಇದೆ. ಬ್ಯಾಂಕ್, ರೈಲ್ವೆ, SSCಗೂ ಕೂಡ ಕೋಚಿಂಗ್ ಆಫ್ಲೈನು ಮಾಡ್ತಾ ಇದ್ದೀವಿ, ಆನ್ಲೈನು ಮಾಡ್ತಾ ಇದ್ದೀವಿ. ನಮ್ಮ ಆ್ಯಪ್ ಡೀಟೇಲ್ಸ್ ಕೂಡ ಇಲ್ಲಿದೆ, ನೋಡ್ಕೊಳ್ಳಿ ಅಂತ ಹೇಳ್ತಾ, ಹೊಸ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಸಿಗ್ತಾನೆ. ಹ್ಯಾವ್ ಎ ಗ್ರೇಟ್ ಟೈಮ್. ಲವ್ ಯು ಆಲ್. ಥ್ಯಾಂಕ್ ಯು. ಬಾಯ್.